ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರುಗಳೇ, ಬಸವಾದಿ ಶರಣರನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಮೂರನೇ ದಿನ ಬಿಡುವಿಲ್ಲದ ಮಳೆಯ ಜೊತೆಗೆ ಪೈಪೋಟಿಗಿಳಿದಂಗೆ ಮಾತಿನ ಮಳೆಗೆ ನಾವು ಪೈಪೋಟಿಗಿಳಿದಿವಿ. ಆದರೆ 2 ದಿನಕ್ಕಿಂತಲೂ ಇವತ್ತು ವಿಶೇಷ ಅಂತಂದ್ರೆ, ಇಬ್ಬರು ನಾಡಿನ ವಿಶೇಷ ಪರಂಪರೆಯ ಮಠಾಧೀಶರು ಅನಿರೀಕ್ಷಿತವಾಗಿ ವೇದಿಕೆ ಮೇಲೆ ನಮ್ಮೊಂದಿಗಿದ್ದಾರೆ. ಆಮೇಲೆ ಅದಕ್ಕೆ ಈ ಮಠಗಳ ಪರಂಪರೆಯಲ್ಲಿ ಬೆಳೆದಿರುವಂಥ ನನಗೆ ಗದುಗಿನ ಲಿಂಗೈಕ್ಯ ತೋಂಟದಾರ್ಯ ಶ್ರೀಗಳ ಆಪ್ತರು, ಅವರ ಒಡನಾಡಿಗಳು, ಕಾಲೇಜು ಸಹಪಾಠಿಗಳು ಆಗಿರುವ ನೆಡಸೋಸೆ ಅಪ್ಪಗಳು, ಹಾಗೆ ಹೊಸ ಹುಮ್ಮಸ್ಸು ಉತ್ಸಾಹದೊಂದಿಗೆ ಈ ಲಿಂಗತತ್ವ, ಯೋಗ ಇತ್ಯಾದಿ ವಿಷಯಗಳನ್ನು ನಾಡಿಗೆ ಪರಿಚಯಿಸಲೆಂದು ಕಂಕಣಬದ್ಧರಾಗಿರುವ ವಚನಾನಂದ ಶ್ರೀಗಳೇ, ಇದೆಲ್ಲ ಯಾಕೆ ಇವತ್ತಂತಂದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಬರಹಗಾರನಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಆಗಿ ಭಾಳಷ್ಟು ಗಂಭೀರವಾಗಿ ಗಮನಿಸ್ತಾ ಇರ್ತೇನೆ. ನಮ್ಮ ಬೆಲ್ದಾಳ್ ಶರಣರು ಭಾಳ ಸೂಕ್ಷ್ಮವಾಗಿ ಹೇಳಿದ್ರು, ವಚನ ಬಿಟ್ಟರೆ ಮತ್ತೇನಿಲ್ಲ, ಇಷ್ಟಲಿಂಗ ಬಿಟ್ಟರೆ ಮತ್ತೇನಿಲ್ಲ ಅಂತ. ಅದನ್ನೇ ಹೇಳ್ತಾ ಬಂದಿರಿ. ಇವತ್ತು ಯಾಕೆ ಹೇಳಿದ್ರಿ ಅಂತ ನಮ್ಗೆ ಅರ್ಥ ಆಯ್ತು. ಅದಕ್ಕಿಂತಲೂ ಮೀರಿದ್ದು ಏನಾರ ಇದೆ ಅಂತ ನಂಬಿದವರಿಗೆ ಒಂದು ಸಣ್ಣ ಕಿವಿಮಾತು ಅಲ್ಲಿ ಇರ್ತದೆ. ಯಾಕಂದ್ರೆ ಅವ್ರು ಭಾಳ ಹಿರಿಯರು. ನಾನು 90ರ ದಶಕದಿಂದ ನನ್ನ ವಿದ್ಯಾರ್ಥಿ ಬದುಕಲಿಂದ ಅವ್ರನ್ನ ನೋಡ್ತಾ ಬಂದಿದ್ದೇನೆ. ಹೀಗೆ ನ್ಯಾಯನಿಷ್ಠುರವಾಗಿ ಹೇಳುವಂಥ ಒಂದು ಪರಂಪರೆ ಸೃಷ್ಟಿಯಾಗಿ ಜಗತ್ತಿನಲ್ಲಿ ಆರಂಭಗೊಂಡ ಎಲ್ಲ ಧರ್ಮಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ದರ್ಶನಗಳು, ಧರ್ಮ, ಶಾಸ್ತ್ರ, ದರ್ಶನ ಇವುಗಳನ್ನು ಮೀರಿದ ಒಂದು ತತ್ವ ಸಿದ್ಧಾಂತ ಬಸವಣ್ಣನವರಂಥ ಭಾಳ ಮೇಧಾವಿ ಒಬ್ಬ ವ್ಯಕ್ತಿ. ಧರ್ಮ ಸಂಸ್ಥಾಪಕರಿಗೆ ವಿಶೇಷವಾದ ಅರ್ಹತೆ ಏನು ಅಂತಂದ್ರೆ, ಒಂದು ಖಚಿತವಾದ ಸಿದ್ಧಾಂತವನ್ನು ಯಾವುದೇ ಪ್ರಶ್ನೆಗಳಿಗೆ ಒಳಪಡಿಸದೆ ಕೊಡಬೇಕು. ಉತ್ತರ ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಬೇಕು. ಯಾವುದಾದ್ರೂ ಇದ್ರ ವಿಷಯದಲ್ಲಿ ಸಂಶಯ ಇದ್ದರೆ ಉತ್ತರಗಳು ಸಿಗ್ತಾವೆ. ಕೊಡೋ ಸಮರ್ಥ ವ್ಯಕ್ತಿಗಳು ಅದಾರ. ಅದಕ್ಕೆ ಪೂರಕವಾಗಿರುವಂಥ ಸಾವಿರಾರು ವಚನಗಳು ಅದಾವೆ. ಹಾಗೆ ಇರಬಹುದಾದ ಸಾವಿರಾರು ವಚನಗಳಿಗೆ ಕೆಲವು ಮೂಲಭೂತ ಸಿದ್ಧಾಂತಗಳ ಮೂಲಕ ಕೊನೆಗೆ ಕೇಳ್ತಾರಲ್ಲ, ಅವರಿಗೂ ಗೊತ್ತಿತ್ತು. ಹಿ ವಾಸ್ ಎ ವಿಷನರಿ. ಹಿ ನ್ಯೂ ದಟ್ ಒನ್ ಆರ್ ಅನದರ್ ಡೇ ದಿಸ್ ಥಿಯರಿ ವಿಲ್ ಬಿ ಕ್ವಶ್ಚನ್ಡ್. ಈ ಸಿದ್ಧಾಂತವನ್ನು ಖಂಡಿತವಾಗಿ ಯಾರಾದರೂ ಪ್ರಶ್ನೆ ಮಾಡ್ತಾರೆ, ಇದು ಶ್ರೇಷ್ಠ ಅಲ್ಲ ಅಂತ ಪ್ರಶ್ನೆ ಮಾಡ್ತಾರಂತ ಬಸವಣ್ಣನವರಿಗೆ ಗೊತ್ತಿತ್ತು. ಹಾಗೆ ಕೇಳಿದವರಿಗೆ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಎನಿ ಲಾ, ನಿನ್ನೆ ಎನರ್ಜಿ ಮತ್ತು ಮ್ಯಾಟರ್, ಐನ್ಸ್ಟೈನ್ ಎನರ್ಜಿ ಮತ್ತು ಮ್ಯಾಟರ್ ಬಗ್ಗೆ ನನಗೆ ಭಾಳ ಆರ್ಟ್ಸ್ ವಿದ್ಯಾರ್ಥಿಗಳು ಮೊದಲೇ ದಡ್ರು. ಭಾಳ ಚಂದ ನಮ್ಮ ಗುರುಮಾಂತಪ್ಪಗಳು ನಿನ್ನೆ ಹೇಳಿದರು, ಎನರ್ಜಿ ಆ್ಯಂಡ್ ಮ್ಯಾಟರ್ ಐನ್ಸ್ಟೈನ್ ಥಿಯರಿ ನಾವು ಹೆಂಗೆ ಇಂಟರ್ಪ್ರಿಟ್ ಮಾಡ್ತೀವಿ, ರಿಯಲಿ ಐನ್ಸ್ಟೈನ್ ಹೇಗೆ ಅದನ್ನು ಇಂಟರ್ಪ್ರಿಟ್ ಮಾಡ್ದ. ಆದರೆ ಆ ಎನರ್ಜಿ ಮತ್ತು ಮ್ಯಾಟರ್ ಅರ್ಥ ಆಗೋದು ಯಾವಾಗ ಐನ್ಸ್ಟೈನ್ನ ಥಿಯರಿ ಅಂತಂದರೆ, ಈ ಜಗದಗಲ ವಚನದ ಮೂಲಕ ಆ ಎನರ್ಜಿ ಲಿಂಗವೆಂಬ ಮ್ಯಾಟ್ರಿಗೆ ಬಂದು ಕೈಯಲ್ಲಿ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಇದೆಯಲ್ಲ, ದಟ್ ಈಸ್ ದಿ ಥಿಯರಿ ಆಫ್ ಬಸವ ಫಿಲಾಸಫಿ ವಿಚ್ ಈಸ್ ಡಿಸೈನ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಆಲ್ ಕಾಮನ್ ಪೀಪಲ್ ಥ್ರೂ ಲಿಂಗ, ಇಷ್ಟಲಿಂಗ. ಲಿಂಗದೊಳಗೆ ಅದಕ್ಕೆ ಇಷ್ಟಲಿಂಗ ಯಾಕಂದ್ರೆ ಅದು ಎಲ್ಲರಿಗೂ ಇಷ್ಟವಾಗುತ್ತೆ ಅನ್ನೋ ಕಾರಣ. ಉಳಿದ ಲಿಂಗಗಳು ಲೈಕ್ ಅಕ್ಕವಿಲ್ಲೋ ಗೊತ್ತಿಲ್ಲ, ಅದರ ಆಕಾರ, ವಿಕಾರವಾದ ಆಕಾರ ಏನೇನೋ ಇರ್ತಾವೆ. ಅದಕ್ಕೆ ಕಪೋಲ ಕಲ್ಪಿತ ಕಥೆಗಳು, ಯಾವುದಾದ್ರು ಒಂದು ಸ್ಟ್ರಕ್ಚರ್, ಒಂದು ಶೇಪ್ ಅಂತ ಕೊಟ್ಟಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಭಾವನೆ ಮೂಡ್ತದೆ. ಅದು ಆಕಾರ ಇರ್ಬೋದು, ವಿಕಾರವಾಗಿಯೂ ಇರ್ಬೋದು. ಅದು ವಿಕಾರವಿಲ್ಲದ ಒಂದು ಸ್ಟ್ರಕ್ಚರನ್ನು ಕೊಟ್ಟರಲ್ಲ, ಆ ಮ್ಯಾಟರ್ ಆ್ಯಂಡ್ ಎನರ್ಜಿ ಕೊಟ್ಟ ಮೇಲೆ ಕೂಡ ನಮಗೆ ಭಾಳಷ್ಟು ಸಂಶಯಗಳದಾವೆ. ಅದಕ್ಕೆ ಅವರು ಎವಿಡೆನ್ಸ್ ಏನು, ಒಂದು ಥಿಯರಿ ರೆಡಿ ಆಗುತ್ತೆ. ಐನ್ಸ್ಟೈನ್ ಥಿಯರಿ ರೆಡಿ ಆಯಿತು. ಅದನ್ನು ರೆಕಗ್ನೈಸ್ ಮಾಡೋರು ಯಾರು, ಆ ಥಿಯರಿನ ಅಪ್ರೂವ್ ಮಾಡೋರು ಯಾರು? ನೊಬೆಲ್ ಅವಾರ್ಡ್ ಬಂತು. ಅವ್ರ ಥಿಯರಿ ಆಫ್ ಬೇರೆ ಥಿಯರಿಗೆ ಬಂತು. ಐನ್ಸ್ಟೈನ್ ಅವರಿಗೆ ಈ ರಿಲೇಟಿವಿಟಿಗೆ ಬರಲಿಲ್ಲ. ಆದರೆ ಅದು ದಟ್ ವಾಸ್ ಅಪ್ರೂವ್ಡ್ ಬೈ ನೊಬೆಲ್ ಅವಾರ್ಡ್. ಹಾಗೆ ಈ ಥಿಯರಿಯನ್ನು ಅಪ್ರೂವ್ ಮಾಡಿದವರು ಯಾರು? ಅವಾಗ 3 ಜನ ಅಪ್ರೂವ್ ಮಾಡ್ತಾರೆ ಈ ಥಿಯರಿಯನ್ನು: ಚನ್ನಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭುಗಳು, ಸಿದ್ದರಾಮೇಶ್ವರು. ಮುಖ್ಯವಾಗಿ ಅಲ್ಲಮಪ್ರಭುಗಳು ಯಾಕಂದ್ರೆ ಅವರಿಗೆ ಉಳಿದ ಎಲ್ಲ ಥಿಯರಿಗಳು ಗೊತ್ತಿದ್ದು. ತಂತ್ರ, ಮಂತ್ರ, ಯಂತ್ರ ಇವೇನು ಕೊನೆಯ ಹಂತಕ್ಕೆ ಹೋಗೋ ಸ್ಟೆಪ್ ತನಕ ಅದಾವಲ್ಲ, ಅವ್ರಿಗೆಲ್ಲ ಸ್ಟೆಪ್ಸ್ ಗೊತ್ತಿತ್ತು. ಈಗ ನಾವು ಅವಕ್ಕೆ ಬಡದಾಡೋದಲ್ಲ. ಬುದ್ಧನ ವಿಪಶ್ಯನ, ಜೈನರ ಅಹಿಂಸೆ, ಆ ನಿರಾಕಾರ ಸ್ವರೂಪದಲ್ಲಿ ದೇವರನ್ನು ಕಾಣುವಂಥ ದೊಡ್ಡ ಪ್ರಯತ್ನ, ಅವುಗಳಿಗೆಲ್ಲ ಉತ್ತರ ಕೊಡಬೇಕಾಗಿತ್ತು ಬಸವಣ್ಣನವರು. ಹಾಗೆ ಕೊಟ್ಟ ಉತ್ತರವೇ ಇಷ್ಟಲಿಂಗ. ದೇರ್ ಇಸ್ ನೋ ಅದರ್ ಐಡಿಯಾ ಬಿಯಾಂಡ್ ಇಷ್ಟಲಿಂಗ. ಆದರೂ ನಾವು ಮಾರ್ಕೆಟ್ನಲ್ಲಿ ನೀವು ಹೆಣ್ಮಕ್ಳು ಏನಾದರೂ ಒಂದು ವಸ್ತು ತರಬೇಕಂತ ನಿರ್ಧಾರ ಮಾಡಿರ್ತೀರಿ. ಇಂಥ ಅಂಗಡಿಯಲ್ಲೇ ತರಬೇಕಂತಲೂ ನಿರ್ಧಾರ ಮಾಡಿರ್ತೀರಿ.
ಆದ್ರೆ ನಿಮಗೇನು ಹ್ಯಾಬಿಟ್ ಅಂದ್ರೆ ಮೊದಲು ಬೇರೆ ಬೇರೆ ಅಂಗಡಿಗಳಲ್ಲಿ ಸರಿ ಇಲ್ಲದ ಅಂಗಡಿಗಳಲ್ಲಿ ನೋಡಿ ಆಮೇಲೆ ನಿಮ್ಗೆ ಇಷ್ಟವಾದ ಅಂಗಡಿಯಲ್ಲಿ ತರ್ತೀರಿ. ಅದಕ್ಕೆಲ್ಲ ವಿಂಡೋ ಶಾಪಿಂಗ್ ಅಂತ ಕರೀತಾರೆ. ಸುಮ್ಮನೆ ನೋಡ್ಕೊತ ಹೋಗೋದು, ಇಷ್ಟವಾದದ್ದಲ್ಲೇ ತರೋದು. ಎಲ್ಲ ಊರಾಗ ಅಡ್ಡಾಡೋದು, ಇಲ್ಕಲ್ ಸ್ಯಾರಿ ತೊಗೊಳ್ಳೋದಂತ ತೀರ್ಮಾನ ಮಾಡೋದು. ಆದರೆ ಎಲ್ಲ ಊರಾಗ ಅಡ್ಡಾಡಿ ಬಂದು ಇಲ್ಕಲ್ ಸೀರೆನೇ ತೊಗೊಳ್ಳೋದು ಥೇರಿ, ವಿಂಡೋ ಶಾಪಿಂಗ್. ಹಂಗೆ ಈ ಆಧ್ಯಾತ್ಮವನ್ನು ತಿಳ್ಕೊಬೇಕು ಅನ್ನೋರಿಗೆ ಈ ವಿಂಡೋ ಶಾಪಿಂಗ್ ಹ್ಯಾಬಿಟ್ ಇರ್ತದೆ. ಎಲ್ಲ ನೋಡಿ ಬರ್ತಾರೆ ಬುದ್ಧಿ. ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ, ಹರಿದ್ವಾರಕ್ಕೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿದ್ದರು ಎಲ್ಲ ಹುಡುಕಾಡಿ ಬಂದು ಕೊನೆಗೆ ಲಾಸ್ಟ್ ಸ್ಟೇಜ್ ತೊಗೊಳ್ಳೇಬೇಕನ್ನುವಂಥ ಶಾಪಿಂಗ್ ಯಾವುದು? ಇಷ್ಟಲಿಂಗ. ಖರೀದಿ ಮಾಡಲೇಬೇಕಾಗಿದ್ದು ಇಷ್ಟಲಿಂಗ. ಯಾಕಂದರೆ ಇಟ್ ವಾಸ್ ಎಂಡೋರ್ಸ್ಡ್ ಬೈ ಸೋ ಮೆನಿ ಗ್ರೇಟ್ ಸ್ಕಾಲರ್ಸ್ ಲೈಕ್ ಅಲ್ಲಮ್ಮ, ಅಕ್ಕ ಮಹಾದೇವಿ. ಈಗ ಒಂದೇ ಆಗಬೇಕಾಗಿದೆ. ಈಗ ಆಗಬೇಕಾಗಿದ್ದು ಏನಂದ್ರೆ ಅದು ಒಂದು ಇಂಟರ್ನ್ಯಾಷನಲ್ ಪೇಪರ್ ಆಗಿ, ಇಂಟರ್ನ್ಯಾಷನಲ್ ಥಿಯರಿಯಲ್ಲಿ ಒಂದು ಪೇಪರ್ ಆಗಿ ಅದು ಜಗತ್ತಿನಲ್ಲಿ ಆಕ್ಸ್ಫೋರ್ಡ್ನಲ್ಲೂ ಕ್ಯಾಂಬ್ರಿಡ್ಜ್ನಲ್ಲೂ ಸಬ್ಮಿಟ್ ಆದರೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಥಿಯರಿ ಈಸ್ ಎಕ್ಸೆಪ್ಟೆಡ್. ಈಗ ಜಗದ್ಗುರುಗಳಾದವರು, ಮಠಾಧೀಶರಾದವರು ಹೇಳಿದ್ರೆ ಏನಾಗುತ್ತೆ? ಕಾವ್ಯ ಹಾಕ್ಕೊಂಡವ್ರು ಹೇಳಿದ್ರೆ ಅವ್ರ ಸ್ವಾಮಿಗಳು ಅವ್ರ ಧರ್ಮ ಪ್ರಚಾರಕ್ಕೆ ಹೇಳ್ತಾರೆ ಅಂತಾರೆ. ಆದರೆ ಅದೇ ಸೈಂಟಿಫಿಕ್ ಅಪ್ರೋಚ್ಲಿಂದ ಬಂತು, ವೈಜ್ಞಾನಿಕ ಬಾಯಿಂದ ಬಂತು ಅಂದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾರೆ. ಇನ್ಫ್ಲೂಯೆನ್ಸರ್ ಶುಡ್ ರೆಕಮೆಂಡ್ ಇಟ್, ಇನ್ಫ್ಲೂಯೆನ್ಸರ್ ಶುಡ್ ಸೇ ಇಟ್. ನಮಗೆ 35 ವರ್ಷಗಳಿಂದ ಇಲ್ಕಲಪ್ಪಗಳು, ದೊಡ್ಡಪ್ಪಗಳು ಬಡದು ಹೇಳ್ತಿದ್ರು, ಬೈದು ಹೇಳ್ತಿದ್ರು ಲಿಂಗ ಬಿಡಬಾರ್ದು ಅಂತ. ನಮಗೆ ತಿಳಿತಿರ್ಲಿಲ್ಲ, ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಇರಲಿಲ್ಲ. ಅದಕ್ಕೆ ನಾವು 35 ವರ್ಷ ಹರಸಾಹಸ ಮಾಡಬೇಕಾಯ್ತು. ಆದರೆ ಈಗ ಭಾಳ ಸಡನ್ನಾಗಿ ಒಂದು ಥೇರಿ, ಅವರು ಪಾಪ ಒಬ್ಬ ವಿಜ್ಞಾನಿ ಒಂದು ಥೇರಿ ರೆಡಿ ಮಾಡೋಕೆ 20-30 ವರ್ಷ ರಿಸರ್ಚ್ ಮಾಡಿರ್ತಾರೆ. ಅದನ್ನು ಒಪ್ಕೊಳ್ಳೋಕೆ ನಮ್ದೇನು ತಕರಾರು ಅಂದ್ರೆ ನಾವು ಅಷ್ಟು ಅನುಭವಿಸಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿಲ್ಲಲ್ಲ. ಹಾಗೆ ಆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿಲ್ಲ ಅನ್ನೋದೇ ನಮಗೊಂದು ದೊಡ್ಡ ಸಮಸ್ಯೆ. ಆದರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದಕ್ಕೆ ಥೇರಿ ಇದೆ, ಪ್ರೂವ್ ಆಗಿದೆ ಅಂದಮೇಲೂ ಏನೇನೋ ಹೇಳಿಕೆ ಕೊಡೋದು. ಆಮೇಲೆ ಈಗಂತೂ ಕಳೆದ 1-2 ತಿಂಗಳಿಂದ ಅದು ವಿಪರೀತ ಸಂಘರ್ಷ. ಲಿಂಗಾಯತ ವೀರಶೈವ ಪ್ರಶ್ನೆ ಬಂದಾಗಲಿಂದಂತೂ ಅದು ತಾರಕಕ್ಕೇರಿಬಿಟ್ಟಿದೆ. ಬೇಕಂತ ಹೇಳೋದು, ಒಂದು ಸುಳ್ಳನ್ನು ಗೊತ್ತಿದ್ದು ಹೇಳೋದಿದೆಯಲ್ಲ, ಅದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ. ನಾವು ಹೆಂಗದೀವಿ ಅಂದ್ರೆ ಸುಳ್ಳು ಹೇಳಿದ್ರೆ ನಂಬ್ತೀವಿ, ಎಂಜಾಯ್ ಮಾಡ್ತೀವಿ. ಎದುರಿಗಿರೋ ವ್ಯಕ್ತಿ ಸುಳ್ಳು ಹೇಳ್ತಾ ನಮ್ಗೆ ಗೊತ್ತಿರುತ್ತಾ, ಹೌದಲ್ರಿ ಹಿಂಗತ್ತಲ್ರಿ ಅಂತೀವಿ. ಅಂದ್ರೆ ನಮ್ಗೆ ಖುಷಿ ಇರುತ್ತೆ ಆ ಸುಳ್ಳನ್ನು ಎಂಜಾಯ್ ಮಾಡೋದು. ಹ್ಯೂಮನ್ ಸೈಕಾಲಜಿ, ಸ್ಯಾಡಿಸಮ್ ಅದು. ಮನೋವಿಜ್ಞಾನದಲ್ಲಿ ಏನಂದ್ರೆ ಯಾರು ರಸ್ತೆದಾಗ ಹೊಡೆದಾಡ್ತಿದ್ರೆ ಯಾಕೆ ಹೊಡೆದಾಡ್ತಾರಪ್ಪ, ಹಿಂಗೆ ಆಗಬಾರ್ದು ಅನ್ನಂಗಿಲ್ಲ, ನಿಂತು ನೋಡೋದು. ಮತ್ತು ಎಷ್ಟು ಕ್ಯೂರಿಯಾಸಿಟಿ ಅಂದ್ರೆ ಇಷ್ಟೊತ್ತಾತು ಬರೀ ಬಾಯ್ ಮಾಡೋಕತ್ತಾರ, ಹೊಡಿವಲ್ರಲ್ಲ ಅಂತ ಅನ್ಕೊಳ್ಳೋದು. ಅಂದರೆ ಸ್ಯಾಡಿಸಮ್ ಆಫ್ ಎ ಮ್ಯಾನ್. ಸ್ಯಾಡಿಸಮ್ ಅನ್ನೋದು ಎಲ್ಲಿಂದ ಹುಟ್ಟಿತು ಅನ್ನೋದು, ಮನೋವಿಕಾರ ಅನ್ನೋದು ಎಲ್ಲಿಂದ ಹುಟ್ಟಿತು ಅಂದ್ರೆ ಈ ಬಿಗ್ ಬಾಸ್ ನೋಡ್ತೀವಲ್ಲ, ಅದು ಸ್ಯಾಡಿಸಮ್ ಪ್ರಾಡಕ್ಟ್. ಅದು ಇಬ್ಬರು ಜಗಳಾಡಿದ್ರೆ ಭಾಳ ಇಂಟ್ರೆಸ್ಟ್ ಬರುತ್ತೆ. ಒಬ್ಬ ವ್ಯಕ್ತಿಯ ಖಾಸಗಿ ವಿಷಯನ ಭಾಳ ಮಾತಾಡಿದ್ರೆ ಕುತೂಹಲ ಇರ್ತದೆ. ಈ ಮನುಷ್ಯ ಹಿಂಗೆ ಮಾತಾಡ್ತಾನಲ್ಲ, ಮಧ್ಯಾಹ್ನ ಏನು ಮಾಡಿರ್ಬೋದು, ರಾತ್ರಿ ಏನು ಮಾಡ್ತಿರ್ಬೋದು, ಇವ ಊಟ ಎಲ್ಲಿ ಮಾಡ್ತಿರ್ಬೋದು. ನೋಯಿಂಗ್ ಸಮನ್ಸ್ ಪರ್ಸನಲ್ ಲೈಫ್. ಒಬ್ಬರ ಖಾಸಗಿ ಜೀವನಕ್ಕೆ ಇಣುಕಿ ನೋಡೋದಿದೆಯಲ್ಲ, ಅದು ಮನುಷ್ಯನ ಒಂದು ಮನೋರೋಗ. ಆ ಥರದ ಎಲ್ಲ ಮನೋರೋಗಗಳನ್ನು, ನೆಗೆಟಿವ್ ಗುಣಗಳನ್ನು ಈಗ ನಮ್ಮ ಅಪ್ಪ ಅವರು ಬೆಲ್ದಾಳ್ ಶರಣರ ತತ್ವಗಳನ್ನು ಭಾಳ ಆಳವಾಗಿ ಹೇಳಿದರು. ನಾನು ಪ್ರೈಮರಿಯಾಗಿ ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ಯಾವತ್ತಿದ್ರು ಪೋಸ್ಟ್ ಗ್ರ್ಯಾಜುಯೇಟು, ರಿಸರ್ಚ್ ಸ್ಕಾಲರ್ ಬೆಲ್ದಾಳ್ ಶರಣರು. ಏನು ಅಂದ್ರೆ, ಎ ಪರ್ಸನ್ ವಿತ್ ಫುಲ್ ಆಫ್ ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಈಸ್ ಎ ಶರಣ. ಯಾವ ಮನುಷ್ಯ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾನೆ, ಎಲ್ಲವನ್ನೂ ಸಕಾರಾತ್ಮಕವಾಗಿ ನೋಡ್ತಾನ, ಅವನೇ ಶರಣ. ಬೇಸಿಕ್ ಪ್ರಿನ್ಸಿಪಲ್. ಶರಣನಿಗಿರ್ಬೇಕಾದ ಅರ್ಹತೆ. ನೀವು ಯಾರು ಕೆಟ್ಟದ ಹೇಳಿದ್ರು ಹೌದಾ ಹಂಗಂದ್ರ ಅನ್ಬಾರ್ದಾಗಿತ್ತು ಅನ್ಬೇಕು ಹೊರತಾಗಿ ಹೌದು ಹಿಂಗಂದ್ರ ಅಂತ ಬೆಂಕಿ ಸುರಿಯೋದಲ್ಲ. ಇವತ್ತಿನ ಮೀಡಿಯಾಗಳು ಮಾಡೋದು, ಇವತ್ತಿನ ದಿನಗಳಲ್ಲಿ ನಡೆಯೋದೇ ಅದು. ಒಂದು ನೆಗೆಟಿವ್ ಸುದ್ದಿನ ಜಾಸ್ತಿ ತೋರಿಸೋದು, ಪಾಸಿಟಿವ್ ಇದ್ದದ್ದನ್ನು ಒಬ್ಬ ಸಾಧಕರ ಬಗ್ಗೆ ತೋರಿಸಂಗಿಲ್ಲ, ಕಾಂಟ್ರವರ್ಸಿ ಇದ್ದದ್ದನ್ನು ತೋರಿಸೋದು, ನೆಗೆಟಿವ್ ಇದನ್ನೆಲ್ಲ ಮೀರಿ ಒಬ್ಬ ವ್ಯಕ್ತಿ ಶರಣ ಅನಿಸ್ಕೋಬೇಕಾಗಿತ್ತು ಅಂದರೆ ಅವನಲ್ಲಿ ಯಾವ ಗುಣ ಇರಬೇಕು? ವೆರಿ ಸಿಂಪಲ್. ಆ ಥೇರಿಗೆ ವೆರಿ ಸಿಂಪಲ್. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಅನಿಸೋ ಪರಿ. ನಾನು ವಚನಗಳನ್ನು ಯಾಕೆ ನೋಡ್ಕೊಂಡು ಹೇಳ್ತೀನಿ ಬುದ್ಧಿ ಅಂದ್ರೆ, ನಾವು ಅವರಷ್ಟು ಶಾಣ್ಯರಲ್ಲ. ಒಂದು ಸಾಲ್ ಸ್ಕಿಪ್ ಆದರೂ ಥೇರಿ ಅದು ಎಡವಟ್ಟಾಗಿ ಹೋಗುತ್ತೆ. ಅದಕ್ಕೆ ಭಾಳ ಜನ ಕೇಳ್ತಾರೆ, 35 ವರ್ಷದಿಂದ ಮಾತಾಡ್ತೀರಿ, ಇನ್ನೂ ಸಣ್ಣ ನೋಡ್ರಂಗೆ ವಚನಗಳನ್ನ ಯಾಕೆ ನೋಡ್ಕೊಂಡು ಹೇಳ್ತೀರಿ? ಆ್ಯಸ್ ಎ ಲಿಟ್ರೇಚರ್ ಸ್ಟೂಡೆಂಟ್ ನಾನು ಗಮನಿಸೋದಂದ್ರೆ, ಒನ್ ವರ್ಡ್ ಶುಡ್ ನಾಟ್ ಬಿ ಸ್ಕಿಪ್ಡ್ ಹಿಯರ್ ಆ್ಯಂಡ್ ದೇರ್. ನಿನ್ನೆ ಮಾಯ ವಿಷಯಕ್ಕೆ ಬಂದಾಗ ನನಗೇನೋ ಮೊದಲು ತಾಯಿ ಮಾಯ ಆಮೇಲೆ ಹೆಂಡತಿ ಮಾಯ ಅಂತ ಅನಿಸಿದ್ಲಂತ ನಾನು ಅದ್ರಾಗ ತುರ್ಕಕ್ಕೆ ಬರೋಂಗಿಲ್ಲ. ಅವ್ರು ಹೇಳಿದ್ದಕ್ಕೊಂದೇನೋ ಉದ್ದೇಶ ಇರ್ತದೆ. ಆಗ ವಚನಕಾರರಿಗೆ ಒಂದು ಉದ್ದೇಶ ಇದೆ. ಕಳು ಮಾಡೋದು ಮೊದಲ ಮನುಷ್ಯನ ದೌರ್ಬಲ್ಯ. ಕಳು ಮಾಡೋದಂದ್ರೆ ಏನು? ಕಳು ಮಾಡೋದು ವಸ್ತುಗಳನ್ನು ಕಳು ಮಾಡೋದಲ್ಲ, ಮೌಲ್ಯಗಳನ್ನು ಅಪಭ್ರಂಶಗೊಳಿಸೋದು ಕೂಡ ಕಳು ಮಾಡೋದೆ. ಒಂದು ನಂಬಿದ ಸಿದ್ಧಾಂತವನ್ನು ಸುಳ್ಳು ಅಂತ ಹೇಳೋದು ಕೂಡ ಕಳು ಮಾಡೋದು. ಉದಾಹರಣೆಗೆ, ಭೂಮಿ ಸೂರ್ಯನ ಸುತ್ತಲೂ ತಿರುಗುತ್ತದೆ ಅಂತ ಹೇಳಿದವನ್ನ ಆ ಕನ್ಸರ್ವೇಟಿವ್ ಕ್ರಿಶ್ಚಿಯನ್ಸ್ ಯಾಕೆ ಕೊಂದರು ಅಂದ್ರೆ ಅವ್ರಿಗೆ ಅದು ಮನಸ್ಸಿರಲಿಲ್ಲ.
ಹಾಗೆ ನಾವು ಹೇಳುವ ಸತ್ಯವನ್ನು ನಿಮಗೆ ಲೈಕ್ ಆಗಲಿಲ್ಲ ಅಂದರೂ ನೀವು ಕೊಲ್ಬೋದು. ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ಕೊಂದವರು ಉಳಿವರೆ ಕೂಡಲ ಸಂಗಮ ದೇವ. ಆಯ್ತಪ್ಪ, ಒಬ್ಬ ವ್ಯಕ್ತಿನ ಕೊಲ್ತೀವಿ, ಆದರೆ ಸಿದ್ಧಾಂತಗಳು ಅವನು ಗೆಲಿಲಿಯನ್ನು ಕೊಂದ್ರಲ್ಲ, ಆದರೆ ಸಿದ್ಧಾಂತವನ್ನು ಕೊಲ್ಲೋಕ್ಕಾಗಲಿಲ್ಲ. ಈ ಒಂದು ವಚನದಲ್ಲಿ ಸಪ್ತಶೀಲಗಳನ್ನು ಕೊಟ್ಟ ಮೇಲೆ ಭಾಳ ಈಸಿ, ಭಾಳ ಸಣ್ಣ ಹುಡುಗಿದ್ದಾಗಲಿಂದ ಹೇಳೋದು 2 ವಚನಗಳು, ತಂದೆ ನೀನು ತಾಯಿ ನೀನು ಕಳಬೇಡ ಕೊಲಬೇಡ. ಮಠದಾಗ ಹೇಳಿಸೋದ ಅದು ಯಾಕೆ ಡಿಫಿಕಲ್ಟ್ ಇದ್ದಿದ್ದನ್ನು ಅಷ್ಟು ಸರಳ ಮಾಡ್ಕೊಂಬಿಡು. ಆದರೆ ಸರಳ ಇಲ್ಲ. ಕಳಬೇಡ, ನಾವು ಕೊಂದಿಲ್ಲರಿ, ನನ್ನ ಮೇಲೆ ಒಂದು ಕೇಸ್ ಇಲ್ಲ. ನಾವು ಫಾರಿನ್ಗೆ ಹೋಗ್ಬೇಕಾದಾಗ ನಮ್ಮ ಮೇಲೆ ಒಂದು ಬಿ ರಿಪೋರ್ಟ್ ಅಂತ ಕೇಳ್ತಾರೆ. ಎಲ್ಲರೂ ಏನಾರ ಮರ್ಡರ್ ಕೇಸ್ನಾಗ ಇನ್ವಾಲ್ವ್ ಆಗ್ಯಾರನೋ, ಏನಾರ ಕೋರ್ಟ್ ಕೇಸ್ ಅದಾವನಂತ ಬಿ ರಿಪೋರ್ಟ್ ಬರುತ್ತೆ, ಏನಿರಂಗಿಲ್ಲ. ಇಟ್ ಈಸ್ ಎ ಎಕ್ಸ್ಟರ್ನಲ್ ಬಿ ರಿಪೋರ್ಟ್. ಆದರೆ ಆಂತರಿಕವಾಗಿ ನಾವು ಕಳುವು ಮಾಡಿವ, ಕೊಲೆ ಮಾಡಿವ, ಬೇಕಾದಷ್ಟು ಮಾಡಿರ್ತೀವಿ, ಲೆಕ್ಕ ಇಲ್ಲ. ಯಾರೋ ಬರೋದು ಚಂದ ಲೇಖನಕ್ಕೆ ನಮ್ಮ ಹೆಸರು ಹಾಕ್ಕೊಂಡಿರ್ತೀವಿ, ಅದು ಕಳ್ತನನೇ. ಹಾಗೆ ಕೂಡಲ ಸಂಗಮ ದೇವ ತೆಗೆದು ಲಿಂಗದೇವ ಮಾಡಿದ್ದನು ಕಳ್ತನನೇ ಇರ್ತಾವಲ್ಲ. ಹಂಗಾಗತ್ತೆ ಮನುಷ್ಯನಿಗೆ. ಏನು ಬಿಯಾಂಡ್ ದಟ್ ನಾವು ಮಾಡೋಕ್ಕಾಗಲ್ಲ. ಕೊಲ್ಲೋದಂದ್ರೆ ಏನು? ನಾಟ್ ಸ್ಟ್ಯಾಬಿಂಗ್, ನಾಟ್ ಕಿಲ್ಲಿಂಗ್ ಸಂಬಡಿ ಎಲ್ಸ್ ಡೈರೆಕ್ಟ್ಲಿ ಫಿಸಿಕಲಿ, ದೈಹಿಕವಾಗಿ ಒಬ್ಬ ವ್ಯಕ್ತಿನ ಕೊಲ್ಲೋದಲ್ಲ. ಅದರ ಆಚೆಗೆ ಇನ್ನೊಂದು ಏನಾದ್ರು ಥಾಟ್ ಪ್ರೊಸೆಸ್ ಇರುತ್ತೆ. ಆಗಲೇ ಶರಣ್ ಹೇಳಿದಲ್ಲ, ನೋವು ಮಾಡೋದು ಕೂಡ ಅದು ಹರ್ಟಿಂಗ್ ಸಮೋನ್ ಎಲ್ಸ್, ಅದು ಕೂಡ ಕೊಲೆನೇ. ಈಗ ಸುಳ್ಳನ್ನು ಯಾಕೆ ಹೇಳ್ತೀವಿ? ಸುಳ್ಳು ಯಾಕೆ ಹೇಳಬೇಕು? ಸುಳ್ಳಲ್ಲಿ 2 ಇರುತ್ತೆ. ಸುಳ್ಳಿನಲ್ಲಿ 2 ಇರುತ್ತೆ, ಸ್ವಯಂ ಪ್ರಶಂಸೆ ಮತ್ತು ಪರನಿಂದನೆ. ಕುವೆಂಪು ಅವ್ರ ಹತ್ರ ಅವ್ರ ಶಿಷ್ಯ ಒಬ್ಬ ಮಾತಾಡಿ ಅರ್ಧ ತಾಸು ಮಾತಾಡಿ ಹೋದ್ನಂತ. ಅವರು ಆಮೇಲೆ GS ಶಿವರುದ್ರಪ್ಪನವ್ರು ಕೇಳಿದ್ರಂತೆ, ಏನು ಆ ಮನುಷ್ಯ ನಿಮ್ಮ ಜೊತೆ ಅಷ್ಟೊತ್ತು ಮಾತಾಡಿದ್ನಲ್ಲ ಸರ್ ಅಂತ. ಇಲ್ಲ, ಅವನು ಎಷ್ಟೊತ್ತರ ಮಾತಾಡಲಿ, ಭಾಳತ್ತು ಮಾತಾಡ್ದ. ಅಲ್ಲಿ ನನಗೆ ಗೊತ್ತಾಗಿದ್ದು 2 ವಿಷಯಗಳು, ಒಂದು ಸ್ವಯಂ ಪ್ರಶಂಸೆ, ಇನ್ನೊಂದು ಪರನಿಂದನೆ. 2 ನೋಡಿ ನನಗಲ್ಲಿ ಗೊತ್ತಾಗಿದ್ದಂದ್ರೆ ಕಂಟೆಂಟ್ ಆಫ್ ದ ಸ್ಪೀಚ್, ಕಂಟೆಂಟ್ ಆಫ್ ದ ಟಾಕ್ ವಾಸ್ ಓನ್ಲಿ 2 ಥಿಂಗ್ಸ್. ಬೇರೆಯವ್ರನ್ನ ಬೈಯೋದು, ತನ್ನ ಹೊಗಳೋದು. ಇದೇನು? ಖುಷಿಯ ನುಡಿಯೋ ಒಂದು ಪರಿ, ಸುಳ್ಳು ಹೇಳೋದು. ನಾನು ಆವಾಗ ಹೇಳ್ತಿರ್ತೀವಲ್ಲ, ನಮ್ಮ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಯಾವುದೋ ಒಂದು ವೇದಿಕೆಯಲ್ಲಿ ಸ್ವಾಮಿಗಳಿಗೆ ನಾನು ಶ್ರೀ ಕಮ್ಮಿ ಹೆಚ್ಚಿದ್ದೆ ಅಂಥೇಳಿ ನನಗೆ ಊರಿಗೆ ಹೋಗೋ ಮುಂದೆ ಬಸ್ ವೆಹಿಕಲ್ಲಿಗೆ ಏನೂ ದಾದೆ ಮಾಡಲಿಲ್ಲ, ಇರೋಕ್ಕೆ ವಸತಿ ವ್ಯವಸ್ಥೆ ಮಾಡಲಿಲ್ಲ. ನಾನು ಎಷ್ಟು ಚಲೋ ಭಾಷಣ ಮಾಡೀನಿ. ಏನಾತಂದ್ರೆ, ಇಲ್ಲರಿ ನೀವು ಪೂರ ಶ್ರೀ ಅನ್ನಲಿಲ್ಲ, ಆಮೇಲೆ ಮಹಾಸ್ವಾಮಿಗಳು ಅನ್ನಲಿಲ್ಲ. ಅದಕ್ಕೆ ಅವ್ರಿಗೆ ಭಾಳ ನೋವಾಗೈತಿ. ಅಲ್ಲ, ಅವನ ಮಹಾಸ್ವಾಮಿಗಳು ಅನ್ನಲಿಲ್ಲ ಅಂದ್ರೆ ನೋವಾಗ್ಬೇಕಂತಂದ್ರೆ ಇವರು ಮಹಾಸ್ವಾಮಿಗಳು ಹೆಂಗೆ ಆಗ ಸಾಧ್ಯ? ಭಾಳ ಸಂತೋಷಪ್ಪ, ಇವ್ರು ಆತಿಥ್ಯ ಸ್ವೀಕರಿಸಲಿಲ್ಲ ಅಂದರೂ ನನ್ನ ಜನ್ಮ ಪಾವನ ಆಯಿತು ಅಂತ. 3 ಕಿಲೋಮೀಟ್ರ್ ಬುದ್ಧಿ ಒಂದು ಕ್ರಾಸ್ನಲ್ಲಿತ್ತು ಮಠ, 3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಾನು ವೆಹಿಕಲನ್ನು ಹಿಡಿಬೇಕಾಯ್ತು. ನೋಡಿ, ಇದು ಏನನ್ನು ತೋರಿಸ್ತದೆ? ವಾಟ್ ಡಸ್ ಇಟ್ ಇಂಡಿಕೇಟ್? ಅದಕ್ಕೆ ಸುಮ್ಮನೆ ಏನಾರು ನಾವು ಅದಕ್ಕಿರುವಂಥ ಅಡ್ಜೆಕ್ಟಿವ್ಸ್ನ ಬಿಡ್ತೀವಿ ಅಂತ ಒಮ್ಮೆ ಅಂಜಿಕೆ ಬಂದು ಸಿಂಪಲ್ ಹೇಳ್ಬಿಡ್ತೀವಿ, ಯಾಕೆ ಬೇಕಪ್ಪ ಸುಮ್ಮನೆ ಅಂತ. ಹಾಗೆ ಸಿಟ್ಟು ಬರ್ತದೆ, ಆದರೆ ಆ ಸಿಟ್ಟು ಸಾತ್ವಿಕವಾಗಿರಬೇಕು, ಅಸಾತ್ವಿಕ ಸಿಟ್ಟಲ್ಲ. ನಾಟ್ ವಿತ್ ಹೇಟ್ರೆಡ್ನೆಸ್. ನೋಡಿ, ಎಷ್ಟು ಮನುಷ್ಯನ ಮನಃಶಾಸ್ತ್ರವನ್ನು, ಮನುಷ್ಯನ ಮನಸ್ಸಿನ ಸ್ಥಿತಿಯ ಮೇಲೆ ರಿಸರ್ಚ್ ಮಾಡಿ ಇಷ್ಟಲಿಂಗ ಕೊಟ್ಟಿದ್ದಾರೆ. ಮೊದಲು ಮನುಷ್ಯನ ಮನಸ್ಸಿನ ಮೇಲೆ ರಿಸರ್ಚ್ ಮಾಡಬೇಕಲ್ಲ. ನಾವು 10 ಕಮಾಂಡೆಂಟ್ಸ್ ಅಂತ ಕರಿತೀವಿ. ಹಾಗೆ 7 ವೀಕ್ನೆಸಸ್ ಆಫ್ ಮ್ಯಾನ್, ಮನುಷ್ಯನ 7 ದೌರ್ಬಲ್ಯಗಳು. ಅಪೋರು 25 ಗುಣಲಕ್ಷಣಗಳನ್ನ ತಾವು ಹೇಳಿದ್ರಲ್ಲ, ಮಾನಸಿಕವಾಗಿ ಭಾಳ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಗಿದ್ದು ಇಷ್ಟ, 7 ದೌರ್ಬಲ್ಯಗಳು, 7 ವೀಕ್ನೆಸಸ್ ಆಫ್ ಮ್ಯಾನ್. ಯಾರು ಆ 7 ವೀಕ್ನೆಸ್ಗಳನ್ನು ಓವರ್ಕಮ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ನಿರಂತರ ಪ್ರಯತ್ನ ಮಾಡಬೇಕು. ನಾನು ಹೇಳ್ತೀನಿ, ಈ ಸಪ್ತಶೀಲಗಳಿಗೆ ನಮ್ಗೆ ಯಾರಿಗೂ 100 ಮಾರ್ಕ್ಸ್ ಬೀಳಂಗಿಲ್ಲ. ಆದರೆ ಸೆಲ್ಫ್ ಇವ್ಯಾಲ್ಯೂಯೇಷನ್ನಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬಿದ್ದು ಅನ್ನೋದು ನೋಡ್ಕೋಬೇಕಲ್ಲ. ದಿನ ರಾತ್ರಿ ಮಲಗಬೇಕಾದಾಗ ಐ ಶುಡ್ ಗೋ ಫಾರ್ ಸೆಲ್ಫ್ ಇವ್ಯಾಲ್ಯೂಯೇಷನ್. ಹ್ಯೂಮನ್ ಸೈಕಾಲಜಿಯಲ್ಲಿ ಅದನ್ನೇ ಹೇಳ್ತಾರೆ, ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡಬೇಕಪ್ಪ. ನನಗೆ ಇವತ್ತು 35 ಬೀಳಬೇಕು, ನಾಳೆ 40, 50, 60, 70, 80. ಗುರುಮಾಂತಪ್ಪಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಏನೋ 90, 95 ರೀಚ್ ಆಗ್ಬೋದು. ಆದರೆ ದಿನ ಅವ್ರು ಕೂಡ ಇರೋಕ್ಕಾಗಲ್ಲ, ಶ್ರಾವಣದಾಗ ಅಷ್ಟೇ ಇರ್ಬೋದು. ಮತ್ತು ಮನೆಗೆ ಹೋದ್ಕೂಳೆ ಮಾರ್ಕ್ಸ್ ಮತ್ತು ಕಡಿಮೆ ಬೀಳ್ತಾವೆ. ದಟ್ ಗ್ರಾಫ್ ವಿಲ್ ಬಿ ರೆಡ್ಯೂಸ್ಡ್. ನಮ್ಮ ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಇದ್ದಂಗೆ, ಶ್ರಾವಣರಿ ಭಯಂಕರ ಸಿಹಿತಿಂದ ಹಂಗಾಗಿ HbA1c ಜಾಸ್ತಿ ಆಗ್ತಪ್ಪ. ಮತ್ತು ಮುಂದಿನ ತಿಂಗಳ ತಿನ್ನಂಗಿಲ್ಲ, HbA1c ಕಡಿಮೆ ಆಗ್ತದೆ. ಹಾಗಾಗಿ ಈ ಗ್ರಾಫ್ ಇದೆಯಲ್ಲ, ಕಳಬೇಡ ಕೊಲಬೇಡ ಗ್ರಾಫ್ ಇದೆಯಲ್ಲ, ಇದು ವೇರಿಯೇಷನ್ ಹಾಕಿರ್ತೈತಿ. ಇಲ್ಲಿ ಸುಳ್ಳು ಹೇಳಬಾರ್ದಂತ ಮಾಡಿದ್ದೆ, ಸತ್ಯ ಹೇಳಿದ್ರೆ ನೋವಾಗತ್ತಂತ ಸುಳ್ಳು ಹೇಳಿದೆ ಅಂತ ಒಂದೊಂದು ಸಲ. ಸುಳ್ಳಿಗೆ ಡೆಫಿನೇಷನ್, ಸತ್ಯ ಹೇಳಿದ್ರೆ ನೋವಾಗತ್ತೆ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿದೆ. ಈಗ ಉದಾಹರಣೆಗೆ ಬುದ್ಧಿಯವ್ರು ಕೇಳ್ತಾರೆ, ಯಾಕೆ ಲೇಟ್ ಆಯ್ತು? ಇಲ್ಲರಿ ಗಾಡಿ ಪಂಚರ್ ಆಯ್ತು. ಆಗಿರಂಗಿಲ್ಲ, ಅದು ನಾವು ಲೇಟಾಗಿ ಬಂದಿರ್ತೀವಿ. ಹೇಳ್ಬೇಕಲ್ಲ ಏನಾರು ಒಂದು ಏನರೇ ನೋವಾಗಬಾರ್ದಂತ ಹೇಳೋದು. ವಿಳಂಬವನ್ನು ನಮ್ಮಲ್ಲಿ ಹೇಳ್ತಿದ್ರು ನಾವು ಸ್ಟೂಡೆಂಟ್ಸಿಗೆ ಯಾಕೆ ಲೇಟ್ ಆತಂದ್ರೆ
ಇಲ್ರಿ ಸರ್ ಸ್ವಲ್ಪ ತಡ ಆತಂತಾರಂತ. ಯಾಕೆ ತಡ ಆತ್ಲೆ ಅಂದ್ರೆ ಇಲ್ರಿ ಸರ್ ಸ್ವಲ್ಪ ಲೇಟ್ ಆತಂತ. ಎಲ್ಲ ಒಮ್ಮೆ ಇಂಗ್ಲೀಷ್ನಾಗ ಹೇಳ್ತಾನೆ, ನಮ್ಮ ಕನ್ನಡದಾಗ ಹೇಳ್ತಾನೆ ಅಷ್ಟೇ. ನಾನು ಇಂಗ್ಲೀಷ್ನಲ್ಲಿ ಕೇಳಿದ್ರೆ ಕನ್ನಡದಾಗ ಹೇಳ್ತಾನೆ. ನಾನಂತೂ ಇಂಗ್ಲೀಷ್ ಲೆಕ್ಚರರ್. ವೈ ಆರ್ ಯು ಲೇಟ್ ಅಂದ್ರೆ ಅವ್ನು ಹೆದರಿ ಇಲ್ಲ ಸರ್ ಸ್ವಲ್ಪ ತಡ ಆತ್ರಿ ಅಂತ. ನಾನು ಅಕಸ್ಮಾತ್ ಇರ್ಲಿ ಬಿಡ ಅಂತ ಕನ್ನಡದಾಗ ಕೇಳಿದ್ರೆ ಈ ಇಂಗ್ಲೀಷ್ ಲೆಕ್ಚರರ್ ಕನ್ನಡದ ಮಾತಾಡಿದೆ ಅಂತ ತಿಳ್ಕೊಂಡು ಇಲ್ಲ ಸರ್ ಸ್ವಲ್ಪ ಲೇಟ್ ಆತಂತ. ಇಷ್ಟ ವ್ಯತ್ಯಾಸ. ರೀಸನ್ ಈಸ್ ಸೇಮ್, ರೀಸನ್ ರಿಮೇನ್ಸ್ ದ ಸೇಮ್. ದೆನ್ ಅನ್ಯರಿಗೆ ಅಸಹ್ಯ ಪಡಬೇಡ. ಇದು ಯಾಕೆ ಪರನಿಂದೆ ಅಷ್ಟು ಡಾಮಿನೇಟ್ ಮಾಡುತ್ತಂದ್ರೆ, ಪರನಿಂದೆ ಮಾಡುವುದರ ಮೂಲಕ ನನ್ನ ಬದುಕಿನ ನನ್ನ ವರ್ಚಸ್ಸನ್ನು ಹೆಚ್ಚು ಮಾಡ್ಕೊತೀವಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಅವ್ರನ್ನ ಬೈದು ಬಿಟ್ಟರೆ ನಾನು ದೊಡ್ಡವನಾಗ್ತೀನಿ. ಆದ್ರೆ ಎದುರಿಗಿರುವ ವ್ಯಕ್ತಿ ದಾರ್ಶನಿಕ ಆಗಿದ್ದ ಅಂದ್ರೆ, ಎದುರಿಗಿರೋರು ಭಾಳ ದೊಡ್ಡವರಿದ್ರೆ, ಭಾಳ ದೊಡ್ಡವ್ರ ಮುಂದೆ ನಾವು ಯಾವತ್ತೂ ಬೇರೆಯವರನ್ನು ಬೈಬಾರ್ದು. ಯು ಶುಡ್ ನಾಟ್ ಕ್ರಿಟಿಸೈಸ್. ಅಲ್ಲಿ ಅರ್ಧ ಮಾರ್ಕ್ಸ್ ಕಮ್ಮಿ ಆಗ್ಬಿಡ್ತಾವೆ. ನಮಗೆ ನೆಗೆಟಿವ್ ಮಾರ್ಕ್ಸ್ ಅಂತ ಕೊಡ್ತಾರೆ ರೀ ಶರಣರೇ. ತಪ್ಪು ಉತ್ತರ ಬರೆದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ, ಸರಿ ಉತ್ತರ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಹಾಗೆ ನೆಗೆಟಿವ್ ಮಾರ್ಕ್ಸ್ ತೊಗೋಬಾರ್ದಾಗಿತ್ತಂದ್ರೆ ಮೊದಲು ಬೇರೆಯವ್ರನ್ನ ಬೈಯೋದು ಬಿಡ್ಬೇಕು. 2ನೇ ಕ್ವಾಲಿಟಿ ಸ್ವಯಂ ಪ್ರಶಂಸೆಯನ್ನು ಬಿಡ್ಬೇಕು. ಅಕಸ್ಮಾತ್ ಎದುರಿಗಿದ್ದವ್ರನ್ನ ಹೊಗಳ್ರಿ, ಪಾಪ ಅವ್ರು ಸ್ವಲ್ಪ ಖುಷಿ ಪಡ್ತಾರೆ. ಆದರೆ ಎದುರಿಗಿದ್ದವ್ರನ್ನ ಹೊಗಳೋದು ಬಿಟ್ಟು ನನ್ನನ್ನು ನಾ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಮೈನಸ್ ಮಾರ್ಕ್ಸ್ ಬೀಳ್ತಾವೆ. ಅನ್ಯರಿಗೆ ಅಸಹ್ಯ ಪಡಬೇಡ. ಜೊತೆಗೆ ನೆಕ್ಸ್ಟ್ ಮಾಡೋದು ತನ್ನ ಹಂಗಾರೆ ಇನ್ನೊಬ್ರಿಗೆ ಏನೋ ಕೆಟ್ಟದ್ದು ಮಾತಾಡಬಾರ್ದಾ? ತನ್ನ ಬಣ್ಣಿಸಬೇಡ. ಇದೇ ಅಂತರಂಗ ಶುದ್ಧಿ. ಇದಿರು ಹಳೆಯಲು ಬೇಡ. ಬೈಬೇಕಾ? ಬೇರೆಯವ್ರ ಮೂಲಕ ತಿಳಿಸಿ ಅವರ ದೌರ್ಬಲ್ಯಗಳಿಗೆ ಸರಿದಾರ್ಲಿಕ್ಕೆ ತೊಗೊಂಬರಕ್ಕೆ ಪ್ರಯತ್ನ ಮಾಡು. ಆದರೆ ಡೈರೆಕ್ಟ್ ಬೈದಾಗ ಏನಾಗುತ್ತೆ, ಮನುಷ್ಯನಿಗೆ ಹರ್ಟ್ ಆಗುತ್ತೆ. ಬೇರೆಯವರಿದ್ದಾಗ ಬೈಬಾರ್ದು ಅಂತ. ಮತ್ತು ಒಂದು ಕಾಂಟ್ರಡಿಕ್ಷನ್, ವಿರೋಧಾಭಾಸ ಏನಿರುತ್ತಂದ್ರೆ, ಮತ್ತೊಂದು ಕಡೆ ಸತ್ಯ ಹೇಳಂತಾರೆ, ಮತ್ತೊಂದು ಕಡೆ ನೋಯಿಸ್ಬೇಡ ಅಂತಾರೆ. ಏನಿದು ಮಜಾ ಇದೆಯಲ್ಲ. ಆಮೇಲೆ ನೆರೆಮನೆಯವರ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ ಸಂಗಮ ದೇವ ಹಿಂಗೆ ಹೇಳಿ ಮತ್ತೆ ನೆರೆಹೊರೆಯವರನ್ನು ಪ್ರೀತಿಸ್ರಿ ಅಂತ ಕಾಣ್ರಿ ಅಂದ್ರೆ ಏನು ಅರ್ಥ? ಅವ್ರ ದುಃಖಕ್ಕೆ ಅತ್ತಂಗೆ ನಾಟಕ ಮಾಡಬೇಡ. ಅದರ ಅರ್ಥ ಖರೆ ದುಃಖ ಆದರೆ ಹತ್ತು ಬಿಡು ಮನೆಯಾಗ ಕುಂತ್ಕೊಂಡು. ಅವ್ರು ಎದುರುಗಳೋದು ನೀನು ಪ್ರಿಟೆನ್ಷನ್, ಅದು ನಾಟಕ, ಅದು ಬೇಡ. ಅದನ್ನು ನೆಚ್ಚಂಗಿಲ್ಲ ನಮ್ಮ ಕೂಡಲ ಸಂಗಮ ದೇವ. ಆದರೆ ಇಲ್ಲಿ ಕಲ್ಯಾಣದ ಪರಿಕಲ್ಪ ಇಷ್ಟು ಅರ್ಹತೆ ಇದ್ದವನು ಮಾತ್ರ ಶರಣ. ನೋಡ್ರಿ, ನಮ್ಗೆ ಅಜ್ಜವರು ಶರಣ ಅಂತ ಬರೀತಾರೆ ಟ್ಯೂಷನ್ ಕಾರಣ. ಇದ್ರಾಗ ಒಂದೂ ಇಲ್ಲ, 35 ಮಾರ್ಕ್ಸು ತೊಗೊಂಡಿಲ್ಲ. ಆದ್ರೆ ನಾವು ಶರಣ ಅಂತ ಬರೆಸ್ಕೊಂತೀವಿ. ಕಾರಣ ಶರಣ ಸಿದ್ಧಿ ಅಪಲ್ಪರ್ವಿ ಅಂತ ಬರಿತೀವಿ. ಭಾಳ ವಜ್ಜಾಗತ್ತೆ ನಮ್ಗೆ. ಎಷ್ಟು ಸುಳ್ಳಿದೆ ಅಲ್ಲ ಇದು. ಈ ಶರಣನಾಗುವ ಈ ಸಪ್ತಶೀಲಗಳನ್ನು ಪಾಲಿಸಿಲ್ಲ ನಾ ಅಂದಮೇಲೆ ನನಗ್ಯಾಕೆ ಶರಣ ಅಂತ ಬರೆದ್ರಪ್ಪ? ಅವಾಗ ಅಜ್ಜರು ಹೇಳ್ತಾರೆ, ಇಲ್ಲ ಇರಲಿಲ್ಲ ಅಂದರೂ ಆಗಲಿ ಅಂತ ಬರ್ದೀನಿ ಅಂತ. ಇಲ್ಲರಿ, ನಿಮ್ಗೆ ಆ ಯೋಗ್ಯತೆ ಎಲ್ಲ ಗೊತ್ತೈತಿ, ಆದ್ರೆ ಆಗಲಿ ಅಂತ ಬರ್ದೀವಿ ಅಂತ. ಯಾಕಂದ್ರೆ ಒಂದು ಜವಾಬ್ದಾರಿ ಹೊರಿಸ್ದಂಗೆ, ಒಂದು ರೆಸ್ಪಾನ್ಸಿಬಿಲಿಟಿ ಈಸ್ ಕೆಪ್ಟ್ ಆನ್ ಮೈ ಹೆಡ್. ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಗ್ಗೆ ಯಾವ ಧರ್ಮಗಳು ಕಟ್ಟುನಿಟ್ಟಿನಿಂದ ಹೇಳಿದ್ರು. ನಸುಗ್ಲೆ ಎದ್ದು 3 ಗಂಟೆಗೆ ಎದ್ದು ಹಿಮಾಲಯದಿಂದ ನೇರವಾಗಿ ಬರುವಂಥ ಗಂಗಾ ನದಿಯಲ್ಲಿ ಬೆಳಗಾಂ ಮುಂಜಾನೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ದೇಹವನ್ನು ದಂಡಿಸಬೇಕು, ಕ್ರಿಯಾಯೋಗ ಮಾಡಬೇಕು, ನಾವು ವಿಪಶ್ಯನವನ್ನು ಮಾಡಬೇಕು, ದೇಹವನ್ನು ನಮ್ಮ ಆಂತರಿಕ ಶಕ್ತಿಯಿಂದ ಸ್ಟ್ರಾಂಗ್ ಮಾಡ್ಕೋಬೇಕು, ಚಳಿ ಆಗಬಾರ್ದು -°C ಅನ್ನುವಂಥ ಸಿದ್ಧಾಂತಗಳನ್ನು ಹೇಳಿದ ಮೇಲೆ ಬಸವಣ್ಣ ಹೇಳೋದೇನೆಂದ್ರೆ, ಅದಾಯ್ತಪ್ಪ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಏನು ಮಾತಾಡ್ತೀವಿ ಹಂಗಿರಬೇಕು, ಹೆಂಗೆ ಇರ್ತೀವಿ ಹಂಗೆ ಮಾತಾಡಬೇಕು. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಅಲ್ಲ, ಬೇಕಾಗಿಲ್ಲ. ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಈ ಯಾರಿಗೆ ಈ ಕರಸ್ಥಳದಲ್ಲಿ ಬಂದಿರುವಂಥ ಕೂಡಲ ಸಂಗಮ ಐತಲ್ಲ, ಇದೇನಂದ್ರೆ ಇಟ್ ಈಸ್ ದಿ ರೆಪ್ರೆಸೆಂಟೇಷನ್ ಆಫ್ ಮೈ ಕಾನ್ಸೈನ್ಸ್. ಇದು ನನ್ನ ಮನಸ್ಸಾಕ್ಷಿಯ ಸಂಕೇತ. ಮನವರಿಯದ ಕಳ್ಳತನವಿಲ್ಲ. ಅದಕ್ಕೆ ಹಂಗೆ ಹೇಳಿದ ಉದ್ದೇಶ ಅಂದರೆ, ನೀ ಯಾರಿಗಾರ ಸುಳ್ಳು ಹೇಳು, ನಿನ್ನ ಕಾನ್ಸೈನ್ಸ್ ನಿನ್ನ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ನೀ ಸುಳ್ಳು ಹೇಳ್ತೀನೋ ಕರೆ ಹೇಳ್ತೀನಿ. ಇಷ್ಟಲಿಂಗದ ಮುಂದೆ ಹೇಳ್ತೀಯ ಅಂದ್ರೆ, ಇಷ್ಟಲಿಂಗ ಈಸ್ ದಿ ರೆಪ್ರೆಸೆಂಟೇಷನ್ ಆಫ್ ಯುವರ್ ಕಾನ್ಸೈನ್ಸ್. ಇದು ನಿನ್ನ ಮನಸ್ಸಾಕ್ಷಿಯ ಸಂಕೇತ. ಈ ಮನಸ್ಸಾಕ್ಷಿಗೆ ನೀನು ಸುಳ್ಳು ಹೇಳಿಬಿಟ್ಟಿ ಅಂದ್ರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಲ್ಲ. ಅದು ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಲ್ಲ. ನಿನ್ನೆ ಬುದ್ಧಿಯವರು ಹೇಳ್ತಾ ಇದ್ರು, ಇಂಟರ್ನ್ಯಾಷನಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ನಲ್ಲಿ ವಿಶೇಷವಾಗಿ ವಿಮಾನಗಳಲ್ಲಿ ಏರ್ ಹೋಸ್ಟೆಸ್ಗಳಿಗೆ ಕ್ಯಾಪ್ಟನ್ಗಳಿಗೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಅವರಿಗೆ ಆ ಟ್ರೈನಿಂಗ್ ಕಾಂಪೊನೆಂಟ್ ನಾವು ಒಂದು ಸಲ ನೋಡಿದೆ, ಏನು ಹೇಳ್ತಾರೆ ಅವರು ಅದರಲ್ಲಿ ಅಂತ. ಆ ಟ್ರೈನಿಂಗ್ ಕಾಂಪೊನೆಂಟ್ನಲ್ಲಿ ನನಗೆ ಭಾಳ ಮಜಾ ಅನಿಸಿದ್ದು ಏನು ಅಂತಂದ್ರೆ, ಆ ಕಾಂಪೊನೆಂಟ್ನಲ್ಲಿ ಏನೂ ಇಲ್ಲ. ಏನಿದೆ ಆ ಕಾಂಪೊನೆಂಟ್ ಅಂದರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತು ಒಲಿವನಯ್ಯ.
ಎರಡು ಸಿದ್ಧಾಂತಗಳು, ಲಿಂಗಾಯತ ತತ್ವಕ್ಕೆ, ಲಿಂಗಾಯತ ಧರ್ಮಕ್ಕೆ. ಇವೆರಡು ಬೇಸಿಕ್ ವಚನಗಳು. ನಾ ಹೇಳೋದು ದೀಸ್ ಆರ್ ನಾಟ್ ಸುಪ್ರೀಮ್ ವಚನಾಸ್. ಎದಕ್ಕೆ ಬೇಸಿಕ್ ಅಂದ್ರೆ ಇದೇ ಭಾಳ ಡಿಫಿಕಲ್ಟ್. ಅಲ್ಲಿ ನೋಡಿ, ಏರೋಸ್ಟೆಸ್ಗೆ ವಿಮಾನ ಟೇಕ್ ಆಫ್ ಆಗ್ಬೇಕಾದ್ರೆ, ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಗೊತ್ತಿರುತ್ತೆ ಇದು ಸುರಕ್ಷಿತ ಅಲ್ಲ ಅಂತ. ಆವಾಗ ಆ ಏರೋಸ್ಟೆಸ್ಗಳು, ನಾನು ಪ್ರತಿ ಸಲ ವಿಮಾನದಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡೋದು, ಕ್ಯಾಪ್ಟನ್ಸ್ ಅಂತೂ ನಮ್ಮ ಕಣ್ಣಿಗೆ ಕಾಣಲ್ಲ, ಇವು ಕಣ್ಣಿಗೆ ಕಾಣವೇ ಏರ್ ಹೋಸ್ಟೆಸ್ಸು, ನೋಡೋಕ್ಕೂ ಚಂದ ಇರ್ತಾರೆ ಅನ್ನೋದು ಇನ್ನೊಂದು ರೀಸನ್ ಇರ್ಬೋದು. ಅವರು ಆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆಗೋ ಮುಂದೆ ಹೋಗಿ ಒಂದು ಮೂಲೆಯಲ್ಲಿ ಕುಂತು ಅವ್ರದ್ದು ಯಾವುದೋ ಧರ್ಮ ಇರುತ್ತೆ, ಅದನ್ನು ಮೆಡಿಟೇಷನ್ ಮಾಡ್ತಾರೆ. ಅವ್ರಿಗೆ ಭಯ ಇರುತ್ತೆ, ಈ ಸೇಫ್ ಲ್ಯಾಂಡಿಂಗ್, ಸೇಫ್ ಫ್ಲೈಯಿಂಗ್ ಶುಡ್ ಹ್ಯಾಪನ್. ಎಷ್ಟೇ ನೀನು ನಗುಮುಖದಿಂದ ಇರು ಅಂತ ಹೇಳಿದ್ರೆ ಅವ್ರ ಮುಖ ಆ ಟೈಮ್ನಲ್ಲಿ ಸೀರಿಯಸ್ ಆಗುತ್ತೆ. ಹಿಂಗೆ ನಾವು ಒಂದು ಪಟ್ ಅಂತ ಬೆಲ್ ಹೊಡೆದ ಕೂಡಲೇ ಇಮಿಡಿಯೇಟ್ಲಿ ಸ್ಮೈಲ್ ಮಾಡ್ತಾರೆ. ಅಂದ್ರೆ ಆ ಸೀರಿಯಸ್ನೆಸ್. ಒಂದು ಸಲ ನಾನು ಹಂಗೆ ಮಾಡಿ ಲ್ಯಾಂಡಿಂಗ್ ಆಗೋ ಮುಂದೆ ಹಿಂಗೆ ಒಂದು ಬಟನ್ ನೋಡಿದೆ, ಶೀ ಸ್ಟಾರ್ಟೆಡ್ ಸ್ಮೈಲಿಂಗ್ ಎಟ್ ಮೀ. ಮನಸ್ಸನ್ನು ಹೆಂಗೆ ಟ್ರೈನಿಂಗ್ ಕೊಟ್ಟಿರ್ತಾರಂದ್ರೆ, ನಿಮ್ಮ ಪ್ಯಾಸೆಂಜರ್, ನಿಮ್ಮ ಪ್ರಯಾಣಿಕರು ಯಾರಾದರೂ ನಿಮ್ಮನ್ನು ನೋಡಿದರೆ, ಕರೆದ್ರೆ, ನಿಮ್ಮ ಮುಖದಲ್ಲಿ ನಿನಗೆ ಮನಸ್ಸೈತೋ ಇಲ್ಲೋ, ಯು ಶುಡ್ ಸ್ಮೈಲ್, ನಗಬೇಕು. ಭಾಳ ಸವಾಲದು. ಖುಷಿ ಆಗಲಾರ್ದ ನಗೋದಿದೆಯಲ್ಲ, ಅದು ಭಾಳ ದೊಡ್ಡ ಸವಾಲು. ದುಃಖ ಆದ್ರೆ ಅಳದೇ ಇರ್ಬೋದು, ಆದರೆ ಈ ಖುಷಿ ಆಗಲಾರ್ದಾಗ ನಗೋದಿದೆಯಲ್ಲ, ಅದು ಭಾಳ ಸೆನ್ಸಿಟಿವ್ ಇಶ್ಯೂ, ಸವಾಲದು. ಹಾಗೆ ಅವ್ರಿಗೆ ಬರೀ ಅದನ್ನು ಟ್ರೈನಿಂಗ್ ಕೊಡ್ತಾರೆ. ಯು ಶುಡ್ ಬಿ ವೆರಿ ಪೊಲೈಟ್. ಯಾವನೊಬ್ಬ ರೂಡಾಗಿ ಮಾತಾಡ್ತಾನೆ, ಕಮ್ಮಿ ಇಯರ್ ಅಂತ, ಚೆಂದಾಗಿ ಮಾತಾಡೋಂಗಿಲ್ಲ. ಯಾವುದೋ ಅವ್ನು ಲೋಕಲ್ ಲ್ಯಾಂಗ್ವೇಜ್ನ ಬರ್ತಾನೆ, ಬಾರ ಇಲ್ಲಿ ಅಂತ ಕರಿತಾನೆ. ಪಾಪ ಆ ಏರ್ ಹೋಸ್ಟೆಸ್ಗೆ ಅರ್ಥ ಆಗುತ್ತೆ ಇವು ಮಾತಾಡೋ ಭಾಷೆ ಸರಿ ಇಲ್ಲ ಅಂತ, ಬಾಡಿ ಲ್ಯಾಂಗ್ವೇಜ್ ಮೇಲೆ ಗೊತ್ತಾಗುತ್ತೆ. ಆದರೂ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ನಕ್ಕೊಂತಾನೆ ಕೇಳ್ತಾವೆ. ಅದರ ಸಿದ್ಧಾಂತ ಏನು ಅಂದ್ರೆ, ಅಲ್ಲಿ ಹೇಳಿದಾರಲ್ಲ, ಮುತ್ತಿನ ಹಾರದಂತಿರ್ಬೇಕು ನಿನ್ನ ಮಾತು. ಅದನ್ನೇ ಎಂಡಮುರಿ ವೀರೇಂದ್ರನಾಥ್ ಅವರು ಒಂದು ವ್ಯಕ್ತಿತ್ವ ವಿಕಸನ ಪುಸ್ತಕದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಈ ಥಿಯರಿ ಆಲ್ರೆಡಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಕೊಟ್ಟಾರ. ಇದು ಭಾಳ ನೀಟಾಗಿ ಒಂದೇ ವಚನದಲ್ಲಿ ಹೇಳಿಬಿಟ್ಟಾರ, ಸಿಂಪಲ್ಲಾಗಿ. ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಯುವರ್ ವರ್ಡ್ ಶುಡ್ ಬಿ ವೆರಿ ಅಟ್ರಾಕ್ಟಿವ್. ಕೆಲವರು ಭಾಳ ಮಾತಾಡ್ತಾರೆ, ಭಾಳ ಅದ್ಭುತವಾಗಿ ಮಾತಾಡ್ತಾರೆ, ಆದರೆ ಆಕರ್ಷಕವಾಗಿ ಮಾತಾಡೋಂಗಿಲ್ಲ. ಮಾತು ಹೆಂಗಿರ್ಬೇಕಂದ್ರೆ, ಕೇಳಬೇಕಂತ ಅನಿಸ್ಬೇಕು, ಕೇಳಿದರೆ ಪುಳಕವಾಗಬೇಕು. ಎಷ್ಟು ಚಂದ ಮಾತಾಡ್ತಾರಪ್ಪ, ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ ಅನ್ನಬೇಕು. ಯಾವಾಗಾರ ಮುಗಿಸ್ತಾರಪ್ಪ ಅನ್ನಬಾರ್ದು. ಮಾತಿನ ಒಂದು ವರಸೆ. ನೀವು ಒಳ್ಳೆಯ ವಿಷಯನೇ ಹೇಳು, ಭಾಳ ಸಂತೋಷವಾದದ್ದನ್ನು ಹೇಳು, ಆದರೆ ಅಪ್ಯಾಯಮಾನವಾಗಿ ಹೇಳಬೇಕು. ನಿಮ್ಮನ್ನು ಹೊಗಳಿ, ನಾನು ಹೊಗಳೋದನ್ನು ಭಾಳ ನೀಟಾಗಿ ಹೊಗಳ್ಬೇಕು. ಭಾಳ ನೀಟಾಗಿ ಹೊಗಳೋದು ಕೂಡ ಒಂದು ಆರ್ಟ್. ಭಾಳ ರೋಷಿ ಹೋಗಿ ಹೊಗಳೋದಲ್ಲ. ಅಯ್ಯೋ ನಿಮ್ಮಂಥವ್ರು ಇಲ್ಲಿ ಇಲ್ರಿ, ನಿಮ್ಮಂಥ ಶಾಣ್ಯರು ನೋಡೇ ಇಲ್ಲ ಅಂದ್ರೆ ದುಃಖದಾಗ ಹೇಳೋದು. ಅಯ್ಯೋ ಯಪ್ಪ ಎಂಥವ್ರು ನೋಡಿಬಿಡ, ಭಾಳ ಪ್ರತಿಭಾವಂತರ್ರಿ, ನೀವು ಭಯಂಕರ ಪುಸ್ತಕ ಬರೆದಿರಿ, ಆ ಪುಸ್ತಕ ಬರೆದು ನೋಡಿದ್ರೆ ನಂಗೆ ತ್ರಾಸ ಆಕತಿ, ಹಿಂಗೆ ಹೇಳೋದಲ್ಲ. ಸೇಮ್ ವರ್ಡ್ಸ್ ಆರ್ ನಾಟ್ ರೆಪ್ರೆಸೆಂಟೆಡ್ ಪ್ರಾಪರ್ಲಿ. ಇವೇ ಶಬ್ದಗಳು ಚಂದ ಹೇಳಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮನಸ್ಸಿಗೆ. ಯಾಕಾರ ಹೊಳ್ತಾನಪ್ಪ ಇವನು. ನಾನೊಂದು ಕಾಲೇಜಿಗೆ ಹೋಗಿದ್ದೆ, ಅಲ್ಲೊಬ್ಬರು ಪರಿಚಯ ಭಾಷಣ ಮಾಡ್ತಾಯಿದ್ರು. ಅವರು ಬರೇ ಪಾಸ್ಟ್ ಟೆನ್ಸ್ನಾಗ ಹೇಳ್ತಿದ್ರು. ಸಿದ್ದು ಯಾಪಲ್ಪುರಿಯವರು ಕಾರ್ಟಿಯಲ್ಲಿ ಹುಟ್ಟಿದ್ದರು, ಆಮೇಲೆ ಕಾಲೇಜಿನಲ್ಲಿ ಓದಿದ್ದರು, ಪದವಿಯನ್ನು ಪಡೆದಿದ್ದರು. ನಾನು ಪ್ರಿನ್ಸಿಪಾಲ್ರಿಗೆ ಕರೆದು ಕೇಳಿದೆ, ಅವರಿಗೆ ನಾ ಅದಿನಂತ ಹೇಳಿರೋ ಸತ್ತಿನಂತ ಹೇಳಿರೋ, ನಿಮ್ಮ ಇಂಟ್ರೊಡ್ಯೂಸರ್ಗೆ ನಾನು ಜೀವಂತ ಅದಿನಂತ ಹೇಳಿರೋ ಸತ್ತಿನಂತ ಹೇಳಿರೋ. ಇಲ್ಲ ಸರ್, ನೀವು ಮತ್ತೆ ಅದಿರಲ್ಲ, ನಿಮ್ಮನ್ನು ಪರಿಚಯ ಮಾಡ್ಬೇಕು, ಮತ್ತೆಲ್ಲ ಪಾಸ್ಟ್ ಟೆನ್ಸ್ನಾಗ ಯಾಕೆ ಹೇಳ್ತಾರಂತ. ಇಲ್ಲ ಸರ್, ಅವ್ರು ಹಿಸ್ಟ್ರಿ ಲೆಕ್ಚರರು, ಅವ್ರಿಗೆಲ್ಲ ಪಾಸ್ಟ್ ಟೆನ್ಸ್ನಾಗ ಹೇಳಿ ರೂಢಿಯಾಗೈತಿ. ಅಲ್ಲ ಮಾರಾಯ, ನನ್ನ ಪರಿಚಯ ಮಾಡೋಕೆ ಹಿಸ್ಟ್ರಿ ಲೆಕ್ಚರರ್ ಕೊಡ್ಬೇಕಂದ್ರೆ ನೀ ಎಷ್ಟು ದಿವಸದಿಂದ ನನ್ನ ಮೇಲೆ ಸಿಟ್ಟಿಟ್ಕೊಂಡಿರ್ಬೇಕು. ನಿನ್ನ ಉದ್ದೇಶ ಕೊನೆಗೆ ಏನು ಹೇಳ್ತಾರ, ಇವತ್ತು ವೇದಿಕೆ ಮೇಲೆ ಜೀವಂತ ಆಗಿದ್ದರು ಅಂದು ನಾ ವೇದಿಕೆಗೆ ಬರೋದ್ರಾಗ ಗೊಟ್ಟಕ್ಕಂದೆ ಅಂದ್ರೆ ಒಮ್ಮೆ ಪಾಪ ಎಷ್ಟೋ ಜನ ಮಾತಾಡ್ತಾ ಜೀವ ಬಿಡ್ತಾರೆ. ಇವ ನನ್ನ ಪರಿಚಯ ಮಾಡೋದ್ರೊಳಗೆ ನಾ ಜೀವ ಬಿಡಬೇಕು, ಹಂಗೆ ಪಾಸ್ಟ್ ಟೆನ್ಸ್. ಅದು ಏನು ನನಗೇನು ಅನಿಸ್ತದೆ, ಅವಾಗ ಈ ವಚನ ನೆನಪಾತು. ಅಲ್ಲಿಲ್ಲ ಇವನಿಗೆ ಮಾಣಿಕ್ಯದ ದೀಪ್ತಿ ಅಂತಿಲ್ಲಪ್ಪೋ, ನನ್ನ ಪಾಸ್ಟ್ ಟೆನ್ಸ್ಗೆ ಒಯ್ಯಕತ್ತಾನೆ ಅವನು. ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ವೆರಿ ಶಾರ್ಪ್. ಹೊಡೆದ್ರೆ ಸಿಕ್ಸರೇ ಹೊಡಿಬೇಕು. ಸುಮ್ಮನೆ ಸಿಂಗಲ್ ರನ್ ತಕ್ಕೊಂಥ ಡಿಫೆನ್ಸ್ ಆಟ ಆಡಬಾರ್ದು ಕ್ರಿಕೆಟ್ನಲ್ಲಿ. ಸಿಕ್ಸರ್ ಹೊಡೆಯೋರು ಭಾಳ ಪಾಪ್ಯುಲರ್ ಆಗ್ತಾರೆ. ಸಿಂಗಲ್ ರನ್ ಮಾಡಿ ಟೈಮ್ ಪಾಸ್ ಮಾಡೋರು ಇಷ್ಟ ಆಗಲ್ಲ. ಕೆಲವರು ಸ್ಕೋರ್ ಭಾಳ ಮಾಡ್ಬೇಕನ್ನೋ ಕಾರಣಕ್ಕೆ ನಿಧಾನ ಕೊಡ್ಕೊತ ಇರ್ತಾರೆ, ಗ್ರೌಂಡ್ ಬಿಟ್ಟು ಹೋಗೋದೇ ಇಲ್ಲ, ಔಟ್ ಆಗಂಗಿಲ್ಲ. ಸುಮ್ಮನೆ ಆಡ್ತಾರೆ, ಇನ್ನೊಬ್ರಿಗೆ ಚಾನ್ಸು ಕೊಡಲ್ಲ, ಅವನು ಸಿಕ್ಸರು ಎತ್ತಲ್ಲ. ಒನ್ ಶುಡ್ ಬಿ ಶಾರ್ಪ್ ಇನ್ ಇಸ್ ಎಕ್ಸ್ಪ್ರೆಷನ್. ಭಾಳ ಶಾರ್ಪಾಗಿ ಮಾತಾಡಬೇಕು. ಎಲ್ಲ ಹೇಳಿದ ಮೇಲೆ ನುಡಿದರೆ ಲಿಂಗ ಮೆಚ್ಚಿ ಹೌದನಬೇಕು. ಹೂ ಇಸ್ ದಿಸ್ ಲಿಂಗ? ಒನ್ಸ್ ಅಗೇನ್ ನನಗದು ಇಷ್ಟ ಆಗ್ಬೇಕು. ನಾ ಮಾತಾಡಿದ್ದು, ಇವಾಗ ನಾನು ಭಾಷಣ ಮಾಡಿ ಕುಂದಿರ್ತೀನಿ, ಅಜ್ಜವ್ರು ಎಷ್ಟು ಚಂದ ಮಾತಾಡಿದ್ರಿ ಅಂತಾರ.
ಒಮ್ಮೊಮ್ಮೆ ನಾ ಸರಿಗೆ ಮಾತಾಡಿರಂಗಿಲ್ಲ, ನನಗೆ ಗೊತ್ತಿರುತ್ತೆ ನಾ ಸರಿಗೆ ಮಾತಾಡಿಲ್ಲ ಅಂತ. ಪಾಪ ಅಲ್ಲಿಂದ ಇಲ್ಲಿಗೆ ಬಂದಾರ, ನೋವು ಆಗಬಾರ್ದಂತ ಅವ್ರು ಹಂಗೆ ಹೇಳ್ತಾರಂತ ನನಗೆ ಅರ್ಥ ಆಗುತ್ತೆ. ನುಡಿದರೆ ಲಿಂಗ ಮೆಚ್ಚಿ ಹೌದು ಅನ್ಬೇಕಂದ್ರೆ ನನಗೆ ಅನಿಸ್ಬೇಕು, ಹೌದ್ರಿ ಬುದ್ಧಿ ನಾ ಚಲೋ ಮಾತಾಡಿದೆ ಇವತ್ತಂತ ನನಗೆ ಅನಿಸ್ಬೇಕು. ನಮ್ಮ ಇಲ್ಕಲಪ್ಪಗಳು ದೊಡ್ಡಪ್ಪಗಳು ನಾನು ಶರಣ ಸಿದ್ಧಾಂತ ವಿದ್ಯಾಪೀಠಕ್ಕೆ ಬರ್ದೆ ಭಾಷಣ ಮಾಡೋ ಮುಂದೆ ಅವ್ರಿಗೆ ಲೈಕ್ ಆತ ನನಗೆ ಹೆಂಗೆ ಗೊತ್ತಾಗಿತ್ತು ಅಂದ್ರೆ ವಾ ಶರಣರ ಅಂತಿದ್ರು ಅಲ್ಲೇ ಕುಂತಲ್ಲೇ. ಆಮೇಲೆ ಹೇಳ್ತಿದ್ದಿಲ್ಲ ಅವ್ರು. ಆಮೇಲೆ ಹೆಂಗಾಯ್ತಂತ ನಾ ಕೇಳ್ತಿದ್ದಿಲ್ಲ, ಅವ್ರು ಹೇಳ್ತಿದ್ದಿಲ್ಲ. ಅವರು ಅಷ್ಟೇ ನಿಷ್ಠರು, ನಾವು ಅಷ್ಟೇ ನಿಷ್ಠರು ಇದ್ವಿ. ನಮ್ಮ ತೋಟದರಪ್ಪಗಳು ನಿರೂಪಣೆ ಮಾಡೋದಲ್ಲಿ ತಪ್ಪು ಮಾಡಿದ್ರೆ ಅವಿವೇಕಿ ಅಂತಲ್ಲಿ ಮೆಲ್ಲಕ್ಕೆ ನಮಗೆ ಕೇಳ್ಸಂಗೆ ಅಂತಿದ್ರು. ಅವಿವೇಕ್ ಅಂತಿದ್ರು, ಆದರೂ ನಮ್ಗೆ ಅಷ್ಟೇ ಕೇಳಿಸಿರ್ತಿತ್ತು, ಅದು ಕಮ್ಯುನಿಕೇಟ್ ಆಗಿತ್ತು ಅವ್ರಿಗೆ ನಮಗೆ. ಅವಿವೇಕಿ ಅಂದ್ರೆ ನನ್ನ ವರ್ಡಲ್ಲಿ ಸ್ಪ್ಲಿಟ್ ಆಯಿತು. ಅಂಥವ್ರ ಗರಡಿಯಲ್ಲಿ ಬೆಳೆದಾಗ ಮತ್ತು ಹೆಂಗೆ ಈ ವಚನಗಳನ್ನು ಮಿಸ್ಇಂಟರ್ಪ್ರಿಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ? ವೈಭವೀಕರಣದ ಮಾತುಗಳಿಲ್ಲದೆ ಮತ್ತೆ ಕೊನೆಗೆ ಎಲ್ಲ ಭಾಳ ಚೆಂದ ಮಾತಾಡ್ತೀಪ. ಕೊನೆ ಪಾಯಿಂಟ್ ಏನಂದ್ರೆ ನುಡಿಯೊಳಗಾಗಿ ನಡೆಯದಿದ್ದಡೆ. ವ್ಯಾಸ್ಟ್ ಮಾತಾಡ್ತಿ ಖರೆ, ಒಂದು ನೀ ಪ್ರಾಕ್ಟಿಕಲಿ ಮಾಡೋಂಗಿಲ್ಲ. ಸಿದ್ದುಯಾಪಲ್ಪುರಿ ಬೆಸ್ಟ್ ಮಾತಾಡ್ತಾರೆ, ಆದ್ರೆ ಇಡೀ ದಿವಸ ಇಲ್ಕಲ್ಲಾಗ ಜನ ನನ್ನ ಆ್ಯಕ್ಟಿವಿಟೀಸ್ನ ಗಮನಿಸಿರ್ತಾರೆ. ಎಲ್ಲ ಚಲೋ ರೀ, ಸಂಜೆ ಮುಂದೆ ಚಲೋ ಅವರು, ಹಗಲತ್ತಟ್ಟು ಚಲೋ ಅಲ್ಲ ನೋಡ್ರಿ ಅಂತ. ಇನ್ನೂ ಕೆಲವರು ಸಾಯಂಕಾಲ ಚಲೋ, ರಾತ್ರಿ ಚಲೋ ಅಲ್ಲ ನೋಡ್ರಿ ಅಂತ, ಮನುಷ್ಯರಲ್ಲಿ ನೋಡ್ರಿ ಅವರಂತ. ಸೊ ಇಲ್ಲಿ ಪ್ರಶ್ನೆ ಏನು ಬರ್ತದೆ, ನುಡಿಯೊಳಗಾಗಿ ನಡೆಯದಿದ್ದಡೆ. ಇವೆರಡೂ ಗುಣಗಳಿದ್ದವರಂಥವ್ರು ಟೀಮ್ ಬೇಕಾಗಿತ್ತು. ಇವೆರಡೂ ಗುಣಗಳಿದ್ದವರು ಭಾಳ ಹುಡುಕಿದ ಮೇಲೆ ಎಷ್ಟು ಜನ ಸಿಕ್ಕರು? 770 ಜನ ಸಿಕ್ಕರು. ನಮ್ಮಲ್ಲಿ ಪಾರ್ಲಿಮೆಂಟ್ ಮೆಂಬರ್ಸ್ ಎಲೆಕ್ಟ್ ಮಾಡ್ತೀವಲ್ಲ, ಒಬ್ಬೊಬ್ಬರು 4 ಲಕ್ಷ ಜನ ಓಟ್ ತೊಗೊಂಡು ಆರಿಸಿ ಬರ್ತಾರೆ. ಮತ್ತು ಯಾವ ಗೆಲ್ತಾನೋ ಪಾರ್ಲಿಮೆಂಟ್ ಮೆಂಬರ್. ಆದರೆ ಇಲ್ಲಿಯ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸಿಗೆ ಅರ್ಹತೆ ಏನಂದರೆ ಇವೆರಡು ವಚನಗಳ ಗುಣ ಅವನ ಹತ್ರ ಇರಬೇಕು. ಅವನಿಂದ ಮಾತ್ರ ನಾನು ಕಲ್ಯಾಣ ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಸತ್ಯ ಬಸವಣ್ಣನವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದನ್ನೇನಾರ ಕಂಡೀಷನ್ ಇಲ್ಕಲ್ ಮಟ್ಟದಲ್ಲಿ ಹಾಕಿದರೆ 7 ಮಂದಿ ಸಿಗೋದಲ್ಲ ರೀ ನಿಮಗೆ. 7 ಮೆಂಬರ್ಸ್ ವಿಲ್ ನಾಟ್ ಗೆಟ್. 770 ದೂರ ಹೋತು. ಆ ಇದ್ದ 7 ಮಂದಿನೂ ಈ ಶ್ರಾವಣದಾಗ ಚಲೋ ಇರ್ತಾರೆ, ಮುಂದಿನ ಶ್ರಾವಣಕ್ಕೆ ಮತ್ತೆ ಕೆಟ್ಟ ಕೆರೆ ಹಿಡಿತಾರೆ. ಮತ್ತು ಆ 7 ಮೈನಸ್ ಆಯಿತು. ಇನ್ನು ಈ ಸಂಖ್ಯೆಯನ್ನು ಹೆಚ್ಚಿಸೋದು ಹೆಂಗೆ? 35 ವರ್ಷ ಇಲ್ಕಲ್ಲಪ್ಪಗಳು ಇಷ್ಟು ಸ್ಟ್ರಗಲ್ ಮಾಡಿದ್ರಲ್ಲ ಈ ತತ್ವವನ್ನು ಉಳಿಸ್ಲಿಕ್ಕೆ, ಅದ್ರ ರೇಷಿಯೋ ಒಂಚೂರರ ಹೆಚ್ಚು ಮಾಡಿವೆ, ನಾವು ಇನ್ನೂ ವೀರಶೈವ ಲಿಂಗಾಯತ ಅಂತ ಹೊಡೆದಾಗ್ತೀವಿ. ಯಾವುದೋ ಶತಮಾನದಲ್ಲಿ ಯುಗಗಳ ಹಿಂದಿತ್ತು ಅಂತಲೇ ಹೇಳ್ತೀವಿ. ಮತ್ತು ಯಾಕೆ ಹಂಗೆ ಹೇಳ್ತೀವಿ ಅಂದ್ರೆ, ಸ್ಪೀಕಿಂಗ್ ಅನ್ಸೈಂಟಿಫಿಕಲಿ ಈಸ್ ಅವರ್ ಡಿಮಾಂಡ್. ಅವೈಜ್ಞಾನಿಕವಾಗಿ ಮಾತನಾಡುವುದರಿಂದ ನಾವು ಜನರ ಅಟೆನ್ಷನ್ನನ್ನು ಗಳಿಸ್ಬೋದು. ಸತ್ಯ ಹೇಳಿದ್ರೆ ಯಾರು ಕೇಳ್ತಾರ? ಕಾಂಟ್ರವರ್ಸಿ ಹೇಳಿದ್ರೆ ಕೇಳ್ತಾರೆ. ಆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂಥ ಸ್ವಭಾವ ಇದೆಯಲ್ಲ, ಅದು ನಮ್ಮ ಸತ್ಯಗಳನ್ನು ಹೂತು ಹಾಕುವ ಕೆಲಸವನ್ನು ಮಾಡ್ತದೆ. ಸತ್ಯಗಳನ್ನು ಹೂತು ಹಾಕಬಾಡ್ರಿ ಅಂತ 35 ವರ್ಷಗಳಿಂದ ಇಲ್ಕಲಪ್ಪಗಳು ಹೇಳಿ ಗದಗನವ್ರು ಹೇಳಿ, ಅವ್ರು ಸಿಕ್ಕಾಗ ನಮ್ಮ ಯಾವಾಗ ನಾನು ನಿಡ್ಸೋಸಿಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಮ್ಮ ಸಹೋದರನ ಭೇಟಿ ಹಾಕೋದು ಅಜ್ಜರೆಲ್ಲ ಹೇಳೋರು, ನಿಮ್ಮ ಲೇಖನ ಓದಿದೆ, ನಿಮ್ಮ ರೈಟಿಂಗ್ ಓದಿದೆ, ನೀವು ಹಿಂಗೆ ಮಾತಾಡಿದ ವಿಡಿಯೋ ನೋಡಿದೆ, ನಂಗೆ ಖುಷಿ ಆಯಿತು. ಸೊ ಆ ಕಮೆಂಟನ್ನು ಪ್ಲೇಸ್ ಮಾಡೋದಿದೆಯಲ್ಲ, ಇವರು ನಿನಗೆ ಭಾಳ ಗೌರವ ಕೊಟ್ಟು ಮಾತಾಡೋಕ್ಕೆ ಬರೋಂಗಿಲ್ಲ ಬೆಲ್ದಾಳ್ ಶರಣರು ಅಂತಾರೆ. ನಂಗೆ ನಿಂಗೆ ಸಿದ್ದು ಅಂದ್ರೆ ಸಮಾಧಾನಕತಿ, ಯಾಕಂದ್ರೆ 30 ವರ್ಷದಿಂದ ನೀನು ನೋಡ್ಕೊಂಡು ಬಂದೀನಿ, ಹಿಂಗದಿ ಅಂತಾರೆ. ಇದು ಚಲೋನ? ಯಾಕೆ ವಯಸ್ಸಾಗಿಲ್ಲ ಅಂದ್ರೆ ಯಾವ ಖುಷಿ ಆಗಂಗಿಲ್ಲ ಬುದ್ಧಿ. ಹಿಂಗೆ ಚೆಂದ ಕಾಣ್ತೀವಿ ಅಂದ್ರೆ ನನಗೇನು ಖುಷಿ ಆಗಲ್ಲ, ಮೆರಿಟ್ ಅದು. ನಾನು ಮದುವೆ ಆಗಿದ್ದು ಸಹಿತ ರಿವೀಲ್ ಮಾಡಂಗಿಲ್ಲ ನೀವು ಹಿಂಗೆ ಹೇಳಿದ್ರೆ ಅಂತ. ಆದರೆ ಅದು ಮೆರಿಟ್, ಅದು ಆ ಅರ್ಹತೆಯನ್ನು ನೀವು ನನಗೆ ಹೇಳ್ತೀರಿ. ಆ ಪ್ರೀತಿ ಇದೆಯಲ್ಲ, ಆ ವಾತ್ಸಲ್ಯ ಇದೆಯಲ್ಲ, ಎದಕ್ಕೆ ಹಂಗೆ ಹೇಳ್ತೀರಿ ಅಂದ್ರೆ ಅವ್ರು ಹೇಳ್ತಾರೆ, ನಿನಗೆ ಭಾಳ ಮರ್ಯಾದೆ ಕೊಟ್ಟು ಮಾತಾಡೋಕೆ ನನಗೆ ಆಗಿಲ್ಲ, 35 ವರ್ಷಗಳಿಂದ ನಿನ್ನ ಹೆಂಗೆ ನೋಡಿದ್ದೆ ಹಾಗೆ ಅನ್ನಿಸ್ತದೆ, ಅದೇ ಭಾವನೆನೇ ಬರ್ತದೆ. ಅದು ಮನುಷ್ಯನ ಅಂತಃಕರಣದ ಸಂಕೇತ, ಪ್ರೀತಿಯ ಸಂಕೇತ. ನೀವು ನಂಗೆ ರೆಸ್ಪೆಕ್ಟ್ ಕೊಡ್ರಿ, ನಾನು ಭಾಳ ಬೆಳೆದೀನಿ ಅಂದ್ರೆ ಅಲ್ಲದು. ನೀವು ಕೊಟ್ಟರೆ ನಾ ಬೆಳೆದಿಲ್ಲ ಅಂತ ಅರ್ಥ, ನಾನು ನಿಮ್ಮಿಂದ ದೂರ ಆಗೀನಿ ಅಂತ ಅರ್ಥ. ತಾಯಿ ಮಗನಿಗೆ ಬಹುವಚನದಲ್ಲಿ ಮಾತಾಡಿದ್ರೆ ಪ್ರೀತಿ ಕಮ್ಮಿ ಆಗೈತೆ ಅಂತ ಅರ್ಥ. ಅಪ್ಪ ಮಗನಿಗೆ ಮರ್ಯಾದೆ ಕೊಟ್ಟ ಅಂದ್ರೆ ಗೌರವ ಕಡಿಮೆ ಆಗಿದೆ, ಪ್ರೀತಿ ಕಡಿಮೆ ಆಗಿದೆ ಅಂತ ಅರ್ಥ. ನಾವು ಗೌರವಿಸ್ತೀವಿ, ಯಾರನ್ನು ಪ್ರೀತಿಸ್ತೀವಿ, ಅವ್ರು ಎಂದೂ ನಮಗೆ ಬಹುವಚನದಲ್ಲಿ ಮಾತಾಡಬಾರ್ದು. ಅವರು ಬಹುವಚನದಲ್ಲಿ ಮಾತಾಡಲಿ ಅಂತ ಬಯಸಬಾರ್ದು. ಈಗ ಉದಾಹರಣೆಗೆ ನಾ ಏನೋ ಆಗಿರ್ತೀನಿ, ಏನೋ ಆಗ್ತೀನಿ, ಬೈ ಡಿಫಾಲ್ಟ್ ಐ ಬಿಕಮ್ ಸಮಥಿಂಗ್. ಗೆಳೆಯರು ಕೂಡ ಲೆಕ್ಚರ್ ಇದ್ದವನು ಏನೋ ಸೀನಿಯಾರಿಟಿ ಮೇಲೇನೋ ಅಥವಾ ಕೂಸಿ ಹೊಡೆದು ಲಾಬಿ ಮಾಡಿಯೋ ಪ್ರಿನ್ಸಿಪಲ್ ಹಾಕ್ತೀನಿ. ಅವತ್ತಿನ ನನ್ನ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು. ನನ್ನ ಗೆಳೆಯರೇ ನೀವು ನಾಳಿಂದ ನಂಗೆ ಹಚ್ಚಿ ಮಾತಾಡ್ರಿ ಅಂದ್ರೆ ಅವ್ರಿಗೇನು ಅನ್ನಿಸ್ತದೆ? ಏನಪ್ಪ ನಿನ್ನೆವರೆಗೂ ಚಲೋ ಇದ್ದ, ಆಮೇಲೆ ಹುಚ್ಚಿಡಿತಾನೆ ಇವನಿಗೆ ಅಂತ. ಆಮೇಲೆ ಎಷ್ಟೋ ಜನ ಪ್ರಿನ್ಸಿಪಾಲ್ರು ಚಾರ್ಜ್ ತೊಗೊಳ್ಳೋ ಮುಂದೆ ಹೋಗಿದ್ದೆ ನಾನು, ಭಯಂಕರ ಮುಖ ಸೀರಿಯಸ್ ಹಾಕ್ಕೊಂಡಿರೋರು.
ಯಾಕೆ ಹಿಂಗಾದ್ರಿ ಅಂದ್ರೆ ಇನ್ಮೇಲೆ ಪ್ರಿನ್ಸಿಪಾಲ್ ಆಗೇನ್ರಿ ನಗಬಾರ್ದು ನಕ್ಕರ ಮಂದಿ ಸದರ ತೊಗೊಂತಾರ. ಅಲ್ಲ ಇವನ ಇದೇನು ಹೊಸ ರೋಗ ಅಂದೆ, ಇದೇನು ಹೊಸ ಕಾನೂನು. ಎಷ್ಟೋ ಜನ ನಮ್ಮ ವಿದ್ಯಾರ್ಥಿಗಳು ಮಠಗಳ ಸ್ವಾಮಿಗಳಾಗಿದ್ದಾರೆ. ಅವರು ಹೋದಾಗ ಗಂಭೀರವಾಗಿ ಕುಂತಿದ್ರು, ನನ್ನನ್ನು ಗುರುತಿಡಿದು ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದ್ರೆ ನಾನು ತಂಟೆಗೆ ಹೋಗಲ್ಲ. ಯಪ್ಪ ನೀವು ಇರ್ರಿ, ನಿಮ್ಮ ಪೀಠ ಇರ್ರಿ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಮಠಾಧೀಶರಾದವ್ರು ಯಾರೂ ಹಂಗೆ ಮಾಡಿಲ್ಲ. ನಮ್ಮ ಗುರುಗಳು ಬಂದರು, ನಮ್ಗೆ ಇಂಗ್ಲೀಷ್ ಕಲಿಸಿದವ್ರು ಬಂದರು ಅಂತ ಎದ್ದು ನಿಂತು ಖುಷಿ ಪಡ್ತಾರೆ. ಅದು ಮನುಷ್ಯನ ಸಂಬಂಧವನ್ನು ಬೆಸೆಯುವ ರೀತಿ. ನಾ ದೊಡ್ಡವರಾಗೇನ್ರಿ ನೀವು ನಮ್ಗೆ ಮರ್ಯಾದೆ ಕೊಡೋದು ನಮ್ದೇನು ಕೆಲಸ ಇದೆ? ಆಗ್ರಿ ನೀವು ದೊಡ್ಡವರಾದರೂ ಈ ಭೂಮಿ ಬಿಟ್ಟು ಹೋಗ್ಯಾರ, ಸಣ್ಣವರಾದರೂ ಬಿಟ್ಟು ಹೋಗ್ಯಾರ, ಯೋಗ್ಯರು ಬಿಟ್ಟು ಹೋಗ್ಯಾರ, ಅಯೋಗ್ಯರು ಬಿಟ್ಟು ಹೋಗ್ತಾರೆ. ಹೋಗೋದೇ ಅಲ್ಲ ಒಂದು ದಿವಸ. ಆದರೆ ಹೋಗುವ ಇರುವ ಮಧ್ಯದಲ್ಲಿ ನಾವು ಹೆಂಗೆ ನಡ್ಕೊಳ್ತೀವಿ. ಯಾಕಿವತ್ತು ಬಸವಣ್ಣನವರು ಇಷ್ಟು ರೆಲೆವೆಂಟ್ ಅನ್ನಿಸ್ತಾರೆ ಅಂದರೆ ಎಷ್ಟು ವಿನಯ, ಅದೆಂಥ ನಮ್ರತೆ. ಆ ವಿನಯ ಮತ್ತು ನಮ್ರತೆ ಇದೆಯಲ್ಲ, ಅದಕ್ಕೆ ಒಂದು ಅದರ ಆರಂಭ, ಕಲ್ಯಾಣ ನಾಡಿನ ಒಂದು ಆರಂಭ, ಕಲ್ಯಾಣ ಚಳವಳಿಯ ಅಂತ್ಯ, ಇವೆರಡು ಭಾಳ ಇಂಪಾರ್ಟೆಂಟ್. ಆದರೆ ಅವೆರಡನ್ನೂ ನಮ್ಮ ಶರಣರು ದಾಖಲಿಸಿದ್ದಾರೆ. ಬಸವಣ್ಣನವರು ಕಲ್ಯಾಣದ ಆರಂಭವನ್ನು ದಾಖಲಿಸಿದ್ದಾರೆ. ಎವ್ರಿ ಬಿಗಿನಿಂಗ್ ಹ್ಯಾಸ್ ದಿ ಎಂಡ್, ಬಟ್ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಎಂಡ್ ಇಟ್ ಮೀಟ್ಸ್. ಎಲ್ಲ ಆರಂಭವೂ ಒಂದು ಅಂತ್ಯವನ್ನು ತಗೊಳ್ತದೆ. ಆದರೆ ಆ ಆರಂಭ ಹೆಂಗೆ ಅಂತ್ಯ ತಗೊಳ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನೋಡಿ. ನಮ್ಮ ಹುಟ್ಟಿಗೆ ಎಷ್ಟು ಬೆಲೆ ಇದೆ, ನನ್ನ ಸಾವು ಅಷ್ಟೇ ಚೆನ್ನಾಗಿರಬೇಕು. ಅದಕ್ಕೊಂದು ಬೆಲೆ ಇರಬೇಕು. ಎಷ್ಟೋ ಜನ ವೈಕುಂಠ ಸಮಾರಾಧನೆ, ಶಿವಗಣಾರಾಧನೆ ಅಂತ ಪೇಪರ್ನ ಫೋಟೋ ಬರ್ತದೆ. ಇಲ್ಲಿ 35 ವರ್ಷ ವಾಸಿಸಿದ್ರು, ಇವ್ರು ನೋಡೇ ಇಲ್ಲಲ್ಲೋ ನಾವು ಅಂತ ಹೇಳ್ತೀವಿ. ಸತ್ತಾಗ ಅವನ ಫೋಟೋ ಬಂದಾಗ ನಾವು ನೋಡಿರೋದು. ಅವ ಎಂದೂ ಜೀವಂತಿದ್ದಾಗ ಆ್ಯಕ್ಟಿವ್ ಇಲ್ಲ, ಒಳ್ಳೇದು ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಆದ್ರೆ ಅವ್ರ ಮಕ್ಕಳು ಸಂಬಂಧಿಕರು ಇವನು ಪೀಡ ಋಣ ತೀರಿ ಹೋಗಲಿ ಅಂತೇಳಿ ಒಂದು ಕಾಲಮ್ ಬರೋದು, ಅದ್ರ ಮೇಲೆ ನೀವು ಹಾಕಿಕೊಟ್ಟ ಮಾರ್ಗದಲ್ಲೇ ನಾವು ನಡೀತೀವಿ ಅಂತ ಬರೆದಿರ್ತಾರೆ. ಅವ ಏನು ಮಾರ್ಗನ ಹಾಕಿಕೊಟ್ಟಿಲ್ಲ ನಡೆಯಕ. ಮತ್ತು ಅದು ನಾವು ಓದ್ತಾನನ್ನು ಪೇಪರ್ ತರಿಸ್ಕೊಂಡು ಮೇಲೆ ಓದ್ತಾನ. ನಾವು ಯಾಕೆ ಹಿಂಗೆ ಬರಿತೀವಿ? ನಾವು ನೀವು ಹಾಕಿಕೊಟ್ಟ ಮಾರ್ಗದಲ್ಲೇ ನಾವು ನಡೀತಾ ಇದ್ದೇವೆ. ಓದೆಪ್ಪ ಪೀಡ ಮರ ದಾರಿ ಬಿಟ್ಟು ಹೋದೆ ಅಂದಂಗೆ. ಅದು ಇದ್ದಾಗೂ ಏನು ಕಿಮ್ಮತ್ತಿಲ್ಲ ನಿನಗೆ, ಓದಾಗೂ ಏನಿಲ್ಲ ಅನ್ನಂಗೆ ನಾವು ಅದಕ್ಕೆ ದೊಡ್ಡ ಫೋಟೋ ಹಾಕಿ, ಆ ಫೋಟೋಕ್ಕೆ ಒಂದು ದೊಡ್ಡ ಹಾರ ಹಾಕಿ ಇದನ್ನು ಮೀಡಿಯಾದಲ್ಲಿ ಕೊಡ್ತೀವಿ. ಸಿ ಹೌ ವಿ ಆರ್ ಇಂಪ್ರ್ಯಾಕ್ಟಿಕಲ್. ಎಷ್ಟು ನಾವು ಒಂದು ಅಸತ್ಯದ ಮಾರ್ಗದಲ್ಲಿದ್ದೇವೆ, ಕೃತಕವಾದ ಮಾರ್ಗದಲ್ಲಿದ್ದೇವೆ ಅನ್ನೋದನ್ನು ಇದು ಹೇಳ್ತದೆ. ಕಲ್ಯಾಣವೆಂಬ ಪ್ರಣತಿಯಲ್ಲಿ ಅದನ್ನು ಡಿಫೈನ್ ಮಾಡಬೇಕಲ್ಲ, ಹೇಗಿತ್ತು ಕಲ್ಯಾಣದ ಆಶಯ ಹೇಳಿದೆ, ಎಲಿಜಿಬಿಲಿಟಿ ಹೇಳಿದೆ, ನಿಮಗೆ ಅಡ್ಮಿಷನ್ ಕೊಡೋಕೆ ಎಲಿಜಿಬಿಲಿಟಿ ಹೇಳಿದೆ 2 ವಚನಗಳಲ್ಲಿ. ಅದನ್ನು ಸೇರಿದ ಮೇಲೆ ಇವರೆಲ್ಲ 770 ಜನ ಸೇರಿ ಹೆಂಗೆ ಏನು ಮಾಡಿದರು? ಇತಿಹಾಸಕಾರ ಒಂದೊಂಥರ ಹೇಳ್ತಾರೆ. 10-11 ವರ್ಷ ನಡೆದಿರ್ಬೋದು ಅಂತಾರೆ, ಕೆಲವರು 36 ವರ್ಷ ಅಂತಾರೆ. ಅದು ನಮ್ಗೆ ಮ್ಯಾಟ್ರ್ ಅಲ್ಲ. 10 ವರ್ಷ ನಡೆದಿರಲಿ, 36 ವರ್ಷ ನಡೆದಿರಲಿ, ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ನಡೆದಾಗ ಏನು ನಡೀತು, ಎಷ್ಟು ನಡೀತು, ಹೆಂಗೆ ನಡೀತು, ಅದಕ್ಕೆ ಎವಿಡೆನ್ಸ್ ಏನು? ಎವಿಡೆನ್ಸ್ ವಚನಗಳು. ಎಲ್ಲ ತತ್ವಗಳಿಗೆ ಎವಿಡೆನ್ಸ್ ವಚನಗಳು. ನೀವು ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ರೂಪಿತಗೊಂಡದ್ದು ಯಾವುದೋ ವಚನಗಳಾಧರಿಸಿ. ಶೂನ್ಯ ಸಂಪಾದನೆಯ ಕಲ್ಪನೆಯಿಂದ ರೂಪಿತಗೊಂಡದ್ದು ಯಾವುದೋ ವಚನಗಳನ್ನು ಆಧರಿಸಿ. ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ವೈಭವೀಕರಣ ಇದೆಯಲ್ಲ. ಈಗ ನಾನಿದ್ದಾಗ ಹೇಳೋ ರೀತಿ ಬೇರೆ, ನಾ ಹೋದ್ಮೇಲೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ತಾರೆ. ಮನ್ಯಾಗ ಭಾಳ ಒಳ್ಳೆಯರಿದ್ದೀರಿ, ಅಕಸ್ಮಾತ್ ನಾ ಗೊಟ್ಟಕ್ಕಂದೆ ಅಂದ್ರೆ ನಮ್ಮ ಮನೆಗೆ ಮಾತಾಡ್ಸಕ್ಕೆ ಬರೋ ಮುಂದೆ ನಮ್ಮ ಮನೆಯವ್ರು ಯಾರು ನಮ್ಮ ಗಂಡ, ನನ್ನ ಮಗ, ನಮ್ಮ ಅಪ್ಪ ಕೆಟ್ಟವನಿದ್ದ ಅಂತ ಹೇಳಲ್ಲ. ಭಾರಿ ಒಳ್ಳೆಯವರಿದ್ರಿ, ಜೀವನದಾಗ ಒಂದು ಸಲನೂ ಸಿಟ್ಟಿಗೆ ಎದ್ದಿದ್ದಿಲ್ಲ ರೀ. ಅವ್ರು ಜೀವಂತಿದ್ದಾಗ ಎಷ್ಟರ ಸಿಟ್ಟಿಗೆ ಹೇಳ್ತೀವೋ ಮರಾನಿ ಅಂತ ಬೈದಿರ್ತಾರೆ. ಅವ್ರು ಹೋದ ಮೇಲೆ ನನ್ನ ಎಲ್ಲ ದೌರ್ಬಲ್ಯಗಳನ್ನು ಮುಚ್ಚಿ ಒಳ್ಳೆಯದನ್ನು ಮಾತ್ರ ಹೇಳ್ತಾರೆ. ಹೋಗ್ಯಾನ ಪೀಡ, ಅದಕ್ಕಿಂತ ಖುಷಿ ಇನ್ನೇನಿದೆ, ಈಗ ಬೈದರೆ ಇನ್ನೇನು ಬರ್ತದೆ ಅಂತ ವರ್ಣಿಸಿ ಹೇಳ್ತಾರೆ. ಅದು ಹಿಸ್ಟ್ರಿ. ದಟ್ ಈಸ್ ರೆಕಾರ್ಡೆಡ್ ಇನ್ ದ ಹಿಸ್ಟ್ರಿ, ಬಟ್ ದಟ್ ಈಸ್ ನಾಟ್ ಟ್ರೂ ಹಿಸ್ಟ್ರಿ. ಅದು ಸತ್ಯ ಇತಿಹಾಸ ಅಲ್ಲ. ಅದು ಸತ್ಯ ಇತಿಹಾಸ ನಾ ಇದ್ದಾಗ ಹೇಳೋದು ಸತ್ಯ ಇತಿಹಾಸ. ಈಗ ನಾವು ಎಷ್ಟೋ ಸಲ ಯಾರೋ ಪಾಪ ಪಟ್ಟಂತ ಹೋಗ್ಬಿಡ್ತಾರೆ. ಹೋದಾಗ ಅಲ್ಲಿ ಕಂಡೋಲೆನ್ಸ್ ಮೀಟಿಂಗ್ಗಳಿಗೆ ಹೋಗಿರ್ತೀವಿ. ಅವ್ರ ಬಗ್ಗೆ ಇರೋ ಎಲ್ಲ ಪಾಸಿಟಿವ್ ಕ್ವಾಲಿಟಿಗಳನ್ನು ಹೇಳ್ತೀವಿ. ಕಂಡೋಲೆನ್ಸ್ ಮೀಟಿಂಗ್ಗಳಲ್ಲಿ ನಾವು ನೆಗೆಟಿವ್ ಪಾಯಿಂಟ್ಸನ್ನು ಹೇಳೋಕ್ಕಾಗಲ್ಲ. ಆದರೆ ನಾ ಇದ್ದಾಗ ಯಾರೂ ನನಗೆ ಹಂಗೆ ಕಂಡೋಲೆನ್ಸ್ ಮೀಟಿಂಗ್ನಾಗ ಮಾತಾಡೋಕೆ ಬರೋದಿಲ್ಲ. ಇದ್ದು ಜೀವ ಕಳ್ಕೊಬೇಕು ಹಂಗೆ ಮಾತಾಡ್ತಾರೆ. ಕಂಡೋಲೆನ್ಸ್ ಮೀಟಿಂಗ್ನಾಗ ಮಾತಾಡ್ದಂಗೆ ಮಾತಾಡಲ್ಲ, ಇದ್ದು ಜೀವ ಬಿಡಬೇಕು ಹಂಗೆ ಮಾತಾಡಿರ್ತಾರೆ. ಹೋದಾಗ ಎದ್ದು ಬರ್ಬೇಕು ವಾಪಸ್ ಹಂಗೆ ಮಾತಾಡ್ತಾರೆ. ಎಚ್ಚರೇನಾರು ಆಯ್ತು ಅವನಿಗೆ ಅಂದ್ರೆ ಒಳಗಿದ್ದವಂಗ ಸಡನ್ಲಿ ಎದ್ದು ಬರ್ತಾನೆ, ಇಷ್ಟು ಒಳ್ಳೆ ಅಭಿಪ್ರಾಯ ಐತಲ್ಲಪ್ಪ ನನ್ನ ಬಗ್ಗೆ, ಯಾಕಾರ ಸತ್ಯನಾ ಅಂತಾನೆ. ನೀವು ಹೋದಿ ಅನ್ನೋ ಕಾರಣಕ್ಕೆ ಇವ್ರು ಚಂದ ಮಾತಾಡ್ತಾರೆ, ಇದ್ರೆ ಯಾಕೆ ಮಾತಾಡ್ತಿದ್ರಪ್ಪ. ಅದಕ್ಕೆ ಆ ಸಂದರ್ಭದಲ್ಲಿ ಪ್ರಭುದೇವರು ಎಲ್ಲ ಅದರ ಸಾಧನೆಯನ್ನು ನೋಡಿ ಇಷ್ಟೊತ್ತನ ಹೆಂಗಿರ್ಬೇಕಂತ ಹೇಳಿದ್ದಾಯ್ತು. ಯಾಕಂದ್ರೆ ದಿವ್ಸಗಟ್ಟಲೆ ಹೇಳೋದಲ್ಲಲ್ಲ ಇದು.
ಬರೀ 40 ನಿಮಿಷದಲ್ಲೂ ಮತ್ತು ಇಬ್ಬರು ಪೂಜ್ಯರು ಬಂದಿದ್ದಾರೆ. ಸಮಯದಾನ ಭಾಳ ದೊಡ್ಡದು. ಅವ್ರಿಗೂ ನಾವು ಅವ್ರ ಮಾತುಗಳನ್ನು ಕೇಳಬೇಕು. ಹಾಗೆ ಕಲ್ಯಾಣವೆಂಬ ಪ್ರಣತೆ ಇತ್ತಲ್ಲ, ಅದರಲ್ಲಿ ಭಕ್ತಿರಸವೆಂಬ ತೈಲ ಇತ್ತು ಎರದೇ. ಆಚಾರವೆಂಬ ಬತ್ತಿಯಲ್ಲಿ ಯಾವ ಆಚಾರ? ಆ ಸಪ್ತಶೀಲಗಳ ಆಚಾರ. ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ನೋಡಿ, ಅದನ್ನು ಮತ್ತೆ ಮತ್ತೆ ನಾವು ಅದನ್ನು ವಾದಿಸಂಗಿಲ್ಲ. ಬಸವಣ್ಣ ಲಿಂಗಾಯತ ಧರ್ಮದ ಸಂಸ್ಥಾಪಕ ಹೌದು ಅಲ್ಲೋ, ಅದು ಭಾಳ ಹಳಸಲು ಟಾಪಿಕ್. ಅದು ಹೌದು 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 ಅಷ್ಟೇ. ಅದಕ್ಕೆ ಎವಿಡೆನ್ಸು ಅಲ್ಲಮಪ್ರಭುಗಳ ವಚನ. ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದ ತಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಯಾಕೆ ನೀವು ಒಪ್ಪಬೇಕಂದ್ರೆ ನಾ ಹೇಳಕತ್ತೀನಿ ಅಂತಲ್ಲ, ಅಲ್ಲಮಪ್ರಭುಗಳು ಹೇಳೋದು. ಭಾಳ ಜನ ಹೇಳೋರು ಮರಾಯ, ಭಾಳ ಜನ ಹೇಳಿದ್ರ ಪರವಾಗಿ ನಾನು ಆ್ಯಸ್ ಎ ಸ್ಪೀಕರ್ ಆಫ್ ಪಾರ್ಲಿಮೆಂಟ್, ಅನುಭವ ಮಂಟಪದ ಅಧ್ಯಕ್ಷನಾಗಿ ಹೇಳಕತ್ತೀನಿ. ಅವರೆಲ್ಲರ ಪರವಾಗಿ ನಾ ಹೇಳಕತ್ತೀನಿ. ಅದಕ್ಕೆ ಒಪ್ಕೋ ನೀನು. ನನ್ನ ಸ್ಥಾನದ ಕಾರಣಕ್ಕಾಗಿ ಒಪ್ಕೋ. ನಾವೆಲ್ಲ ಹೇಳಿದ್ದನ್ನು ಸೇರಿ ಜಗದ್ಗುರುಗಳು ಹೇಳ್ತಾರಂದ್ರೆ ಎಲ್ಲರದು ವಿಚಾರ ಕೇಳಿ ಅವರು ಹೇಳ್ತಾರೆ. ಸ್ವತಂತ್ರ ಅಭಿಪ್ರಾಯ ಅಲ್ಲದು. ನಾನು ಯಾರ ಅಭಿಪ್ರಾಯಗಳನ್ನು ಪ್ರತಿನಿಧಿಸ್ತೀನಿ ಅವರ ರೆಪ್ರೆಸೆಂಟೇಟಿವ್ ಅಕ್ಕಿ ನಾನು ನಿರ್ಣಯ ಮಾಡಬೇಕು. ನಾನೇನು ಮೂರ್ಖರ ಪ್ರತಿನಿಧಿ ಆಗಬೇಕೋ ಜಾಣರ ಪ್ರತಿನಿಧಿ ಆಗಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಬೇಕು. ಯಾವಾಗಲೂ ನಾನು ಸತ್ಯದ ಪ್ರತಿನಿಧಿ ಆಗಬೇಕು, ಜಾಣರ ಪ್ರತಿನಿಧಿ ಆಗಬೇಕು. ಮೂರ್ಖರ, ಬಹುಸಂಖ್ಯಾತರ, ನಾವು ಹೇಳ್ತೀವಿ ಬಹುಸಂಖ್ಯಾತರಿಗೆ ನೋಯಿಸುವ ಮಾತುಗಳನ್ನು ಆಡಬಾರ್ದು. ಹೌದಪ್ಪ, ಬಹುಸಂಖ್ಯಾತರು ಮೂರ್ಖರದ, ಅವ್ರನ್ನ ಪ್ರತಿನಿಧಿಸ್ತೀಯಾ? ಅಲ್ಪಸಂಖ್ಯಾತರಿರುವ ಜಾಣರನ್ನು ಪ್ರತಿನಿಧಿಸಬೇಕು. ನಮ್ಮಲ್ಲಿ ಒಂದು ರಬ್ಬಿಶ್ ಗಾದೆ ಇದೆ. ಎಲ್ಲರೂ ಬೆತ್ತಲೆಯಾಗಿ ಓಡಾಡುವಾಗ ಬಟ್ಟೆ ಹಾಕ್ಕೊಂಡವನೇ ಅಸಹ್ಯ ಕಾಣ್ತಾನಂತ. ಎಂಥ ಥಿಯರಿ ನೋಡ್ರಿ. ಬೆತ್ತಲೆಯಾಗಿ ಓಡಾಡೋದು ಸಂಸ್ಕೃತಿ ಅಲ್ಲ. ಆದರೆ ಎಲ್ಲರೂ ಹಂಗಿದ್ದಾಗ ಹಾಕ್ಕೊಂಡವನು ಅಸಹ್ಯ ಕಾಣ್ತಾನಂತ. ಹಾಗೆ ಎಲ್ಲರೂ ಸುಳ್ಳು ಹೇಳೋ ಮುಂದೆ ಸತ್ಯ ಹೇಳೋನ ಬಗ್ಗೆ ನಮಗೆ ಸಿಟ್ಟು ಬರ್ತದೆ. ಮತ್ತು ಅವ್ರಿಗೆ ಅಂತ ಎದಕ್ಕೆ ಬೇಕಾಗಿತ್ತು ಇಲ್ಕಲ್ಲ ಪೂಳ, ಯಾಕೆ ಸತ್ಯ ಹೇಳಕ್ಕೆ ಹೋದ್ರಿ, ಬಿಟ್ಬಿಟ್ರೆ ಕಡೆ ಹೋಗ್ಲಿ ಅಂತ. ನೀವು ಬರೋದ ಯಾಕೆ ಹೇಳ್ತೀರಿ? ನೀವು ಸುಳ್ಳು ಹೇಳಿದ್ರಿ, ನೀವು ಸತ್ಯ ಹೇಳಬೇಡ್ರಿ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಬಹುಶಃ ಅಲ್ಲಮಪ್ರಭುಗೆ ಇದನ್ನು ಸುಳ್ಳು ಅಂತೀವಿ ಅಂತ ಗೊತ್ತಿರಬೇಕು. ಯಾಕ್ರಿ ಶರಣರೇ, ಅವಾಗ ಯಾಕೆ ಹಂಗೆ ಬರೋದ್ರು ಅವರು? ಅವಾಗ ಯಾರು ಸುಳ್ಳು ಅಂತಿದ್ದಿಲ್ಲ, ಅಲ್ಲಿ ನಡೆದಿತ್ತು, ಹಿಸ್ಟ್ರಿ ನಡೆದಿತ್ತು. ಇವತ್ತಿನ ದಿನ ಈಗ 9 ಗಂಟೆಗೆ ಎಲ್ಲರ ಸಮ್ಮುಖದಲ್ಲಿ ನಾನು ಮಾತಾಡ್ತೀನಿ ಅನ್ನೋದು ಸತ್ಯ. ಮಾತಾಡ್ತಿದ್ರು ಅಂತ ಬರಿತೀವಿ ಅಂದರೆ ಏನರ್ಥ? ಅವ್ರು ಬಂದೇ ಇಲ್ಲ, ಅವತ್ತು ಹೋಗೇ ಇಲ್ಲ, ಮಾತಾಡೇ ಇಲ್ಲ, ಅವ್ರ ಮನೆಗಿದ್ರು ಅನ್ಬೋದು ಅಂತ. ಅದಕ್ಕೆ ಅಲ್ಲಮ್ಮ ಅಷ್ಟು ಚಂದ ಈ ವಚನದಲ್ಲಿ ಹೇಳ್ತಾರೆ. ಏನು ಅಂದರೆ ಎಲ್ಲ ಇದನ್ನೆಲ್ಲ ಒಪ್ಪಿದಾರಲ್ಲಪ್ಪ. ಶಿವಭಕ್ತರಿದ್ದ ಕ್ಷೇತ್ರವೇ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ. ಸುಳ್ಳನದು ಅಲ್ಲ. ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಇಂಥ ಅಮರಗಣಗಳು ಇದ್ದ ದೇಶ ಪಾವನ ಎಂಬುದು ಸುಳ್ಳೇನು? ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದನು ಕಾಣ ಸಿದ್ದರಾಮಯ್ಯ. ಇನ್ನೊಬ್ಬರು ಸಾಕ್ಷಿ ಕೊಡ್ತಾರೆ. ಯಾರಿಗೆ ಹೇಳ್ತಾರೆ ಇದನ್ನು? ಇಬ್ಬರು ಶರಣರು ಮಾತಾಡ್ತಾರೆ, ಅಲ್ಲಮ್ಮ ಪ್ರಭು ಮತ್ತು ಸಿದ್ದರಾಮಯ್ಯ. ನಾ ಹೇಳೋ ಮುಂದೆ ಅಜ್ಜರಿದ್ದರು, ಬೆಲ್ದಾಳ್ ಶರಣರಿದ್ದರು ಅಂತ ಹೇಳೋದಿದೆಯಲ್ಲ, ಅದನ್ನು ಸಾಕ್ಷೀಕರಿಸೋದು, ವಿಟ್ನೆಸ್ಸಿಂಗ್. ಹಾಗೆ ಈ ಪ್ರದೇಶ ಇದೊಂದು ಪ್ರದೇಶ ಹಿಂಗೆ ನಿರ್ಮಾಣ ಆಯಿತು. ಈ ಪ್ರದೇಶಕ್ಕೆ ಅಕ್ಕ ಹೋಗ್ತಾಳಲ್ಲ, ಅಕ್ಕ ಏನು ಹೇಳ್ತಾಳ? ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ನೋಡ್ರಿ, ಅಲ್ಲಿ ಇನ್ನೊಬ್ಬರು ಈಗ ಥರ್ಡ್ ಪರ್ಸನ್ ಬೇರೆಯವ್ರು ಬರ್ಬೇಕಲ್ಲ. ಇಲ್ಕಲ್ ಮಠದಲ್ಲಿ ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೀತದೆ. ಇಲ್ಕಲ್ ಅಕ್ಕನ ಬಳದವ್ರು ಭಾಳ ಚಲೋ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ನೀವು ವಚನ ಹೇಳ್ಕೊಂತ ಪ್ರಸಾದ ತಂದದ್ದು ನೋಡಿದ್ರೆ ಇದು ಹಿಸ್ಟ್ರಿ. ಇದನ್ನು ಹೇಳ್ಬೇಕು. ನಾನು ಹೇಳ್ಬೇಕಿತ್ತಂದ್ರೆ ನಾ ಅದನ್ನು ವರ್ಣಿಸ್ಬೇಕಲ್ಲ. ಇಷ್ಟು ಚೆನ್ನಾಗಿದ್ದಾರೆ, ಯಾಕದಾರ? ಅವಾಗ ಅದನ್ನು ಹೇಳಬೇಕಾದಾಗ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಅದಕ್ಕೆ ಹೋಲಿಸಿ ಹೇಳ್ಬೇಕಲ್ಲ. ಹಾಗೆ ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣ. ಯಾಕೆ ಕಲ್ಯಾಣ ಭಾಳ ಮಹತ್ವದಂದ್ರೆ ಭಯಂಕರ ನೆಸ್ಟ್ ಆಫ್ ಸಿಂಗಿಂಗ್ ಬರ್ಡ್ಸ್ ಅಂತ ವರ್ಣಿಸ್ತಾರೆ ಇಂಗ್ಲೀಷ್ನಾಗ. ಆ ಕಾಲ ಎಷ್ಟು ಸಮೃದ್ಧವಾಗಿತ್ತಂದ್ರೆ ಇಡೀ ಆ ಕಾಲವನ್ನು ನೆಸ್ಟ್ ಆಫ್ ಸಿಂಗಿಂಗ್ ಬರ್ಡ್ಸ್ ಅಂತ ಕರೀತಾರೆ. ಹಾಡುವ ಪಕ್ಷಿಗಳ ಗೂಡಾಗಿತ್ತು ಅಂತ ಬರೀತಾರೆ. ಹಾಗೆ ಹಾಡುವ ಪಕ್ಷಿಗಳ ಗೂಡಾಗಿತ್ತು ಅಂತ ಹೇಳ್ಬೇಕಾದ್ರೆ ಅದು ಇರಬೇಕಲ್ಲ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಬರೇ ಪಕ್ಷಿಗಳು ಹಾಡಾಡ್ತಾ ಇಲ್ಲಪ್ಪ, ಒಳಗೂ ಕಲ್ಯಾಣ ಐತಿ. ಈ ಕಲ್ಯಾಣದಲ್ಲಿ ಏನಿದೆ ಅಂದ್ರೆ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಇದೆ. ಅದಕ್ಕೆ ಕಲ್ಯಾಣ ಭಾಳ ಬ್ಯೂಟಿಫುಲ್ ಅನಿಸ್ತದೆ. ನಿಮ್ಮ
ಇದರಂತೂ ಅನಾರು ಬಲ್ಲರಯ್ಯ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯ್ಯ. ಏನು ಕಾರಣ ಅಂದ್ರೆ ನಾ ಅಲ್ಲಿ ಹೊಂಟೀನಿ ಈಗ ಹಿಂಗೈತಂತ ಜನ ಹೇಳಕತ್ತಾರ. ಹತ್ರ ಹೋದಂಗೆಲ್ಲ ನನಗೊಂದು ಸತ್ಯ ಏನು ಗೊತ್ತಾಗತ್ತಂದ್ರೆ ಹಂಗೈತಿ ಕಲ್ಯಾಣ. ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕ ಎನಗಾಯಿತ್ತು ಕೇಳ ಚನ್ನಮಲ್ಲಿಕಾರ್ಜುನ. ಹಿಂಗೆ ಹೇಳ್ತಾರೆಲ್ಲ ದಾರ್ಯಾಗ ಹೋಗೋ ಮುಂದೆ, ನನಗೆ ಹಿಂಗೆ ಕಲ್ಯಾಣಕ್ಕೆ ಹೋಗೋ ಮುಂದೆ ಜನ ಹಿಂಗೆ ಹೇಳ್ತಾರ. ಅದು ನಂಗೆ ಕುತೂಹಲ ಏನಿದೆ ಅಂದರೆ ಹಿಂಗೆ ನಾ ಹೇಳ್ತೀನಿ ಹೋಗಿ ಇಲ್ಕಲ್ಲ ಅಕ್ಕನ ಬಳಗ ಅಕ್ಕವ್ರು ಭಾಳ ಚಲೋ ಅದ್ರ ನಾ ಹೇಳಿದ್ಮೇಲೆ ಉಳಿದವ್ರಿಗೆ ಕ್ಯೂರಿಯಾಸಿಟಿ ಹುಡ್ತೈತೆ. ಹಂಗಾರೆ ನಾವು ನೋಡ್ಬೇಕಲ್ಲ ಉಳಿದ ಅಕ್ಕನ ಬಳಗದವರು ಫುಡ್ ಕಾಂಪಿಟೇಷನ್ನು ಮೆಹಂದಿ ಕಾಂಪಿಟೇಷನ್ ಮಾಡೋ ಅಕ್ಕನ ಬಳಗದವ್ರು ಅಂತಾರೆ. ಹಂಗಾರೆ ಹೋಗಿ ನೋಡ್ಬೇಕಲ್ಲ ವಚನ ಹೇಳ್ತಾರಂದ್ರೆ ತವಕ ಉಂಟಾಗುತ್ತೆ, ಕ್ಯೂರಿಯಾಸಿಟಿ ಉಂಟಾಗುತ್ತಲ್ಲ. ಆ ಕ್ಯೂರಿಯಾಸಿಟಿನ ಅಕ್ಕ ಹೇಳ್ತಾಳೆ, ಅದು ನನಗೆ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ನನ್ನ ಕುತೂಹಲ ಹೆಚ್ಚಾಯಿತು. ಬಂದಮೇಲೆ ಅನುಭವ ಮಂಟಪದಲ್ಲಿ ಪರೀಕ್ಷೆಗೊಳಗಾದ್ರ ಅಕ್ಕ ಅದನ್ನು ನಿನ್ನೆ ನಮ್ಮೆಲ್ಲ ಶರಣರು ಹೇಳಿದ್ದಾರೆ. ಕೊನೆಗೆ ಎಂಡ್ ಆಫ್ ದಿಸ್ ಫಿಲಾಸಫಿ ಏನಾಯಿತು ಗೊತ್ತಾಯಿತು. ಕಲ್ಯಾಣದ ಕ್ರಾಂತಿ ಆಯಿತು, ಮದುವೆ ಆಯಿತು, ಅದ್ಭುತವಾದ ಕಲ್ಯಾಣ ಸಾಮ್ರಾಜ್ಯ ನಿರ್ಮಾಣ ಆಯಿತು. ಅಲ್ಲಿ ಏನು ಹೇಳ್ತಾರೆ ಅದು ಬಹುಶಃ ಈ ವಚನ ಶೂನ್ಯ ಸಂಪಾದದಲ್ಲಿ ಇದೆ ಅಂತಾರ, ಅಥವಾ ವಚನಗಳ ಏನು ಸಮಗ್ರ ಸಂಪುಟ ಇದೆ ಅದರಲ್ಲಿ ಇದು ಇಲ್ಲ ಅಂತಲೂ ಹೇಳ್ತಾರೆ. ನಾನು ಇದನ್ನು ಅಷ್ಟು ಪರಾಮರ್ಶೆ ಮಾಡೋಕ್ಕೆ ಹೋಗಿಲ್ಲ. ಆದರೆ ನಂಗೆ ಭಾಳ ಇಷ್ಟವಾದ ವಚನ ಸಾಹಿತ್ಯದ ಕುರಿತು ಓದಲೇಬೇಕು. ವಚನ ಸಾಹಿತ್ಯದ ಕುರಿತು ನಾನೊಬ್ಬ ಪ್ರಾಧ್ಯಾಪಕನಾಗಿದ್ದರೂ ಕೂಡ ಸ್ವಾಮಿ, ಸನ್ಯಾಸಿ, ಪ್ರವಚನಕಾರ ಅಲ್ಲಂದರೂ ಇದ್ರ ಕುರಿತು ಮಾತನಾಡಲೇಬೇಕು ಅಂತ ಅನಿಸಿದ್ದು ನನಗೆ ಈ ಹಾಡನ್ನು ಕೇಳಿದ ಮೇಲೆ, ನಮ್ಮ ಬೀದರ್ನ ಪತ್ತಾರ್ ಹಾಡಿದ ಮೇಲೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು. ಅಲ್ಲಿ ಹೇಳಾರಲ್ಲ ಮೊದಲು ಪ್ರಣತಿಯಾಗಿತ್ತು ಅಂತ. ಕಲ್ಯಾಣವೆಂಬುದು ಪ್ರಣತಿಯಾಗಿತ್ತು, ನಾನು ತೈಲವಾದೇನು ನೀವು ಬತ್ತಿಯಾದಿರಿ. ನಾನು ಎಣ್ಣೆ ಆದೆ ನೀವು ಬತ್ತಿಯಾದಿರಿ. ಎಲ್ಲರೂ ಶರಣರು ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತಯ್ಯ, ಜ್ಯೋತಿ ನಂದಿತ್ತಯ್ಯ, ನಮ್ಮ ಕೂಡಲ ಸಂಗಮ ಶರಣರ ಮನ ನೊಂದಿತ್ತಯ್ಯ. ಎಂಥ ಹೃದಯ ವಿದ್ರಾವಕ ವಚನ ಸಾಲುಗಳಂದರೆ, ಲಿಂಗಾಯತ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಅವಿವೇಕಿಗಳು, ಲಿಂಗಾಯತ ಧರ್ಮದಕ್ಕೆ ಅಪಪ್ರಚಾರ ಮಾಡುವಂಥ ಅಧಮರು ಈ ವಚನ ಓದಿದರೆ ಕಳ್ಳು ಕಿತ್ತಿ ಬರ್ತದೆ. ಎಂಥ ಅನಾಹುತ ಸಂದರ್ಭದಲ್ಲಿ ಇದನ್ನು ಬಸವಣ್ಣ ಪ್ರತಿಪಾದನೆ ಮಾಡಿರಬೇಕು. ಇಷ್ಟು ಅದ್ಭುತವಾಗಿರುವಂಥ ಒಂದು ಕಾಲಘಟ್ಟವನ್ನು ಕುತಂತ್ರದಿಂದ ಕೊಲ್ಯಾಪ್ಸ್ ಮಾಡಿದ್ರಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಆರಂಭದಲ್ಲಿ ಹೇಳಿದ್ದೆ, ಎವ್ರಿಥಿಂಗ್ ಹ್ಯಾಸ್ ಗಾಟ್ ಎ ಬಿಗಿನಿಂಗ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆಫ್ ಎ ಎಂಡ್ ಹೆಂಗಿರುತ್ತೆ. ನಮಗೊಂದು ಪ್ರಶ್ನೆ ಬರುತ್ತೆ, ನನಗೂ ಆರಂಭದಲ್ಲಿ ಆ ಪ್ರಶ್ನೆ ಬರ್ತಿತ್ತು. ನಾನು ಕಲಬುರ್ಗಿ ಸರ್ನ ಕೇಳ್ತಿದ್ದೆ, ಮತ್ತು ಹಂಗಂದ್ರೆ ಅದು ವೈಫಲ್ಯ ಅಲ್ಲ, ಅವರು ಪ್ರಾಣತ್ಯಾಗ ಮಾಡಿದ ಪ್ರತಿಫಲವಾಗಿಯೇ ನಮ್ಗೆ ವಚನದ ಬೆಲೆ ಗೊತ್ತಾಯಿತು. ಸುಮ್ಮನೆ ಹಂಗೆ ಬರೆದಿಟ್ಟು ಓದೋದನ್ನು ಯಾರೂ ಓದಲ್ಲ, ಕಾಂಟ್ರವರ್ಸಿ ಇದ್ದದ್ದು ಓದ್ತಾರೆ. ಆದ್ರೆ ಅವ್ರು ಸುಮ್ಮನೆ ಕಾಂಟ್ರವರ್ಸಿ ಮಾಡಬೇಕಂತ ಶರಣರು ಸಾಯಲಿಲ್ಲ. ಅವ್ರಿಗೆ ಗೊತ್ತಿತ್ತು ಈ ತತ್ವವನ್ನು, ಈ ಸತ್ಯವನ್ನು ನಾವು ಪ್ರತಿಪಾದನೆ ಮಾಡಿದರೆ ಕೊಲೆ ಆಗತ್ತೆ ನಮ್ದಂತ ಗೊತ್ತಿತ್ತು. ಈಗ ನಾನು ಸತ್ಯವನ್ನು ಗೆಲಿಲಿಯೋನಿಗೆ ಸತ್ಯವನ್ನು ಹೇಳಿದ್ರೆ ನನ್ನ ಕೊಲೆ ಆಗತ್ತಂತ ಗೊತ್ತಿತ್ತು. ಅವನಿಗೆ MSc ಗೋಲ್ಡ್ ಮೆಡಲಿಸ್ಟ್ ಬಂದಿದ್ದ, ಅವನಿಗೆ ಒಂದು ಒಳ್ಳೆ ಲೆಕ್ಚರರ್ ಪೋಸ್ಟ್ ಕೊಟ್ಟಿದ್ದಲ್ಲ, ಐನ್ಸ್ಟನ್ಗೆ ಅಮೆರಿಕದಲ್ಲಿ ಗೌರವ ಕೊಟ್ಟಿದ್ದಿಲ್ಲ, ಅಲ್ಲಿ ಹಿಟ್ಲರ್ ಜರ್ಮನಿಯಿಂದ ಹೊರಗೆ ಹಾಕಿದ್ದ, ನಿನ್ನ ಆಸ್ತಿ ಮುಟ್ಗೋಲು ಹಾಕ್ತೀನಿ ಅಂತ ಹೇಳ್ತಿದ್ದ ಐನ್ಸ್ಟನ್ಗೆ. ಆದರೆ ಐನ್ಸ್ಟನ್ ಅಮೆರಿಕಾದಲ್ಲಿ ನೋಬೆಲ್ ತೊಗೊಂಡ ಮೇಲೆ ಅವನ ಜನ ಹುಡ್ಕೊಂಬರ್ತಾರೆ. ಆವಾಗ ಮತ್ತೆ ಹುಡ್ಕೊಂಬರೋದಲ್ಲ ಹೇಳ್ತಾರೆ, ನಿಮ್ದೊಂದು ಭಾಳ ದೊಡ್ಡ ಸ್ಟ್ಯಾಚ್ಯೂ ನಿಲ್ಲಿಸ್ತೀವಿ ನಾವು ಅಂತ. ಐನ್ಸ್ಟನ್ ಕೇಳ್ತಾನಲ್ಲಪ್ಪ, ನಾನು ಇಷ್ಟು ದಿವಸ MSc ಆಗಿ ಮನೆಗೆ ಅಡ್ಡಾಡಿದೆ ಸರ್ಟಿಫಿಕೇಟ್ ಇಟ್ಕೊಂಡು, ನನಗೊಂದು ನೌಕರಿ ಕೊಡಲಿಲ್ಲ, ನೀವು ನನ್ನ ಸ್ಟ್ಯಾಚ್ಯೂ ನಿಲ್ಲಿಸಿ ಏನು ಮಾಡ್ತೀರಂತ. ಇಲ್ಲ, ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇದೆ, ನಿಲ್ಲಿಸ್ತೀವಿ. ನೀವು ಸ್ಟ್ಯಾಚ್ಯೂ ನಿಲ್ಲಿಸ್ತೀರಿ ಅಂತೀರಿ, ಅಲ್ಲಮ್ಮ ಹಿಟ್ಲರ್ ನನ್ನನ್ನು ಕೊಲ್ಬೇಕಂತಾನ, ಹಿಟ್ಲರಲ್ಲಿ ನಾನು ಆಸ್ತಿ ಮುಟ್ಗೋಲು ಹಾಕ್ಯಾನ, ಮನೆ ಕೆಡವ್ಯಾನ, ಬ್ಯಾಂಕ್ ಅಕೌಂಟ್ ಸೀಸ್ ಮಾಡ್ಕೊಂಡಾನ, ಏನಿದು ಕಾಂಟ್ರಡಿಕ್ಷನ್ ಅಂತ ಕೇಳ್ತಾನೆ ಐನ್ಸ್ಟನ್ ಒಬ್ಬ ಭಾಳ ದೊಡ್ಡ ಮೇಧಾವಿ. ಮತ್ತೆ ಹೇಳ್ತಾನೆ, ನೋಡು ಸದ್ಯಕ್ಕೆ ನನ್ನ ಸ್ಟ್ಯಾಚ್ಯೂ ನಿಲ್ಲಿಸ್ಬೇಡ್ರಿ, ಯಾವಾಗ ನಿಲ್ಲಿಸ್ರಿ ಅಂದರೆ ನಾನು ಸತ್ ಮೇಲೆ ನಿಲ್ಲಿಸ್ರಿ, ಯಾಕಂದ್ರೆ ನನಗೆ ಇನ್ನೂ ತಪ್ಪು ಮಾಡೋಕ್ಕೆ ಚಾನ್ಸ್ ಐತಿ. ಅಕಸ್ಮಾತ್ ನಾನು ತಿಳಿಯೋದು ಏನೋ ಒಂದು ತಪ್ಪು ಮಾಡಿದೆ ಅಂತ ಇಟ್ಕೋ, ಈಗೇನು ಗೌರವಿಸಕ್ಕೆ ಬಂದಿರಲ್ಲ, ಶಾಲು ಹಣ್ಣು ಹಾರ ತೊಗೊಂಡು
ನಾಳೆ ಕಲ್ಲು ತೊಗೊಂಡು ಆ ಸ್ಟ್ಯಾಚ್ಯೂಗೆ ಹೊಡಿತೀರಿ. ಅದಕ್ಕೆ ನಾನು ಸತ್ತ ಮೇಲೆ ಸ್ಟ್ಯಾಚ್ಯೂ ನಿಲ್ಲಿಸ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದ ಹಿಸ್ಟ್ರಿ ಆಫ್ ಐನ್ಸ್ಟೈನ್ಸ್ ಲೈಫ್. ಹಂಗೆ ನಾವು ಎಲ್ಲಿ ನಮ್ಮನ್ನು ನಿಲ್ಲಿಸ್ತಾರಂತ ಇದ್ದಾಗ ನಿಲ್ಸಕ್ಕೆ ಓಡಾಡ್ತೀವಿ. ಯಾವಾಗ ನಿಲ್ಲಿಸ್ಬೇಕು ನಾವು, ನಮ್ಗೆ ಗ್ಯಾರಂಟಿ ಇರ್ಬೇಕು ನಾ ಏನು ತಪ್ಪು ಮಾಡಂಗೆ. ಅವತ್ತಿಂದ ಇನ್ಆ್ಯಕ್ಟಿವ್ ಆಗ್ಬೇಕು ನೀವು. ನಿಮ್ಮ ಸ್ಟ್ಯಾಚ್ಯೂ ನಿಲ್ಲಿಸೋ ಮನಸ್ಸಿದ್ರೆ ಟೋಟಲಿ ಯು ಶುಡ್ ಬಿ ಇನ್ಆ್ಯಕ್ಟಿವ್. ಯಾಕೆ ಇನ್ಆ್ಯಕ್ಟಿವ್ ಆಗ್ಬೇಕಂದ್ರೆ ಮನುಷ್ಯ ಆ್ಯಕ್ಟಿವ್ ಇದ್ರೆ ತಪ್ಪು ಮಾಡ್ಬೇಕಾಗತ್ತೆ, ಚಲನಶೀಲವಾಗಿದ್ದರೆ ತಪ್ಪು ಮಾಡ್ಬೇಕಾಗತ್ತ. ಆದರೆ ಚಲನಶೀಲವಾಗಿರೋದು ಒಬ್ಬ ಸಾಧಕನ ಗುಣ. ಆದರೆ ಚಲನಶೀಲವಾಗಿದ್ರಿ ಏನಾರ ಮಾತಾಡಿದ್ರಿ ಅಂದ್ರೆ ಅದು ರಿವರ್ಸ್ ಹೊಡಿತದೆ. ನನ್ನ ಬದುಕಿನ ಕೊನೆ ಕ್ಷಣದವರೆಗೂ ನನಗೆ ಗೊತ್ತಿರಂಗಿಲ್ಲ. ಎಟ್ ದ ಫಾಗ್ ಎಂಡ್ ಆಫ್ ಮೈ ಲೈಫ್ ಸಮಥಿಂಗ್ ಮೇ ಹ್ಯಾಪನ್ ಇನ್ ಮೈ ಲೈಫ್. ನನ್ನ ಬದುಕಿನ ಕೊನೆ ಕ್ಷಣದವರೆಗೂ ಅನಾಹುತ ನಡಿಬೋದು. ಯಾವ ಕ್ಷಣಕ್ಕೆ ನಡೀತೈತೆ ಗೊತ್ತಿಲ್ಲ ರೀ. ಇಲ್ಲೇನು ನಡೀತು, ಇದೇ ಮಠದ ಇತಿಹಾಸವನ್ನು ನಾವು ನೋಡಿವಿ. ನಾವು ಇಕಲಪೂರ್ಣ ಹೊತ್ತು ಮೆರೆದವರು ಗುರುಮಾಂತಪುಳ ಪಟ್ಟಾಧಿಕಾರ ಸಂದರ್ಭದಲ್ಲಿ ಉಲ್ಟಾ ಹೊಡೆದ್ವಿ. ಆದ್ರೆ ಆ ಪೂಳ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಆಗಲಿ ಕಲ್ಲು ಬೀಳಲಿ ಚೇರ್ ಬೀಳಲಿ ಏನಾರು ಆಗಲಿ, ಮತ್ತೆ 10 ವರ್ಷಕ್ಕೆ ಯಾರು ಕಲ್ಲು ಓದಿದ್ರು ಅವರ ಮೆರವಣಿಗೆ ಮಾಡಿದ್ರು. ತಡ್ಕೋಬೇಕಷ್ಟ. ಆ ತಡ್ಕೊಳ್ಳುವಂಥ ಶಕ್ತಿ ಶರಣರು ಕೊಡ್ತಾರೆ. ಆ ಪಾಸಿಟಿವ್ ಎನರ್ಜಿಯನ್ನು ಲಿಂಗ ಕೊಡ್ತದೆ. ಆ ಪಾಸಿಟಿವ್ ಎನರ್ಜಿನ ಕಲ್ಯಾಣ. ಆವಾಗ ಅವ್ರಿಗೆ ಗೊತ್ತಿತ್ತು. ಅನುಭವ ಮಂಟಪದಲ್ಲಿ ಸುದೀರ್ಘವಾದ ಚರ್ಚೆ ಆಗ್ತದೆ. ಅಕಸ್ಮಾತ್ ನಮ್ಮ ಕೊಲೆ ಆದ್ರೆ ಹೆಂಗ, ನಾವು ಸತ್ರೆ ಹೆಂಗ, ಏನು ವಿಚಾರ ಮಾಡೋದು ಬೇಡ, ವಚನಗಳನ್ನ ರಕ್ಷಣೆ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ. ಅದು ಒಬ್ಬ ಶರಣರಿಗಿದ್ದ ಶಕ್ತಿ, ತಾಕತ್ತು ಮತ್ತು ನೈಜತೆ, ರಿಯಲಿಸ್ಟಿಕ್ ಸೆನ್ಸ್ ಆಫ್ ಎನಿ ಶರಣಾಸ್. ಅದಕ್ಕೆ ನಮಗೆ ಶರಣರು ಶ್ರೇಷ್ಠ. ಅದಕ್ಕೆ ವಚನಗಳು ಶ್ರೇಷ್ಠ, ವಚನಗಳ ಸಿದ್ಧಾಂತ ಶ್ರೇಷ್ಠ, ಇಷ್ಟಲಿಂಗ ಶ್ರೇಷ್ಠ. ನಿಮಗಿಲ್ಲ ಬಿಡ್ರಿ, ಏನಾರ ಮಾಡ್ಕೊಡ್ರಿ. ಆದರೆ ಇದನ್ನು ಶ್ರೇಷ್ಠ ಅಲ್ಲಂದ್ರಿ ನಮಗೇನೂ ಆಗಂಗಿಲ್ಲ ಅಂದ್ಕೊಳ್ರಿ. ಆದ್ರೆ ಅವರ ಆತ್ಮಗಳು, ಅವರ ಮನಸ್ಸುಗಳಿಗೆ ನೀವು ಅವಮಾನ ಮಾಡ್ತೀರಿ. ಇದ್ದವ್ರಿಗೆ ಅವಮಾನ ಮಾಡಿ ದಕ್ಕಿಸ್ಕೋಬೋದು. ನಿಮಗೊಂದು ಮಾತು ಅಪ್ಪರ ನಾಯನ್ರಂದು ನೀವು ಅಂದು ಮುಗಿದು ಬಿಡುತ್ತಾ. ಇಲ್ದವ್ರಿಗೆ ಮಾತಾಡೋದು ಇದೆಯಲ್ಲ, ಅದು ಅತ್ಯಂತ ಅಪಾಯಕಾರಿ ಕ್ರೌರ್ಯ. ಅದಕ್ಕೆ ಸತ್ತರಿಗೆ ಬೈಬೇಡೋ ಮರೆಯ ದೆವ್ವಾಗಿ ಕಾಡ್ತಾರ ಅಂತ. ಅದು ನಮ್ಮ ಶರಣರು ದೆವ್ವ ಆಗಂಗಿಲ್ಲ. ನೀನು ತಿಳ್ಕೊಂಡು ಬಿಡಪ್ಪ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮಂದಿ ಭಾಳ ಶರಣರು ಸತ್ತಾಗ ಯಾಕೆ ಹೊಗಳ್ತಾರಂದ್ರೆ ಅವನ ಆತ್ಮ ಬಿಡಂಗಿಲ್ಲ ಅಂತೇಳಿ ಹೊಗಳ್ತಾರೆ. ಅಷ್ಟೇ ಹೆದರಿಕೆ, ಮತ್ತೇನೂ ಇಲ್ಲ. ಒಳ್ಳೆತನ ಅಲ್ಲದು. ಸತ್ತರಿಗೇನು ಬೈಬಾರ್ದಂತ ಮರೆಯ, ಭೂತ ಆತ್ಮವಾಗಿ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಅಂಥ ಒಂದು ಅದ್ಭುತವಾದ ಕಲ್ಯಾಣವನ್ನು ನಮ್ಮ ಜನ ಕಟ್ಟಿದ್ರು ಅನ್ನೋದಕ್ಕೆ ಸಾಕ್ಷಿ ವಚನಗಳಿದ್ದಾವೆ. ಇರುವ 25,000 ಲಭ್ಯವಾಗಿರುವ ಎಲ್ಲ 24-25,000 ವಚನಗಳನ್ನ ಓದೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು 50 ವರ್ಷ ಬೇಕು. ಮುಂದೆ ಅದ್ರಂಗೆ ನಡ್ಕೊಳಕ್ಕೆ ಮತ್ತೊಂದು 10 ವರ್ಷ ಬೇಕು. ಹಂಗಿದ್ರೆ ಅಪ್ಪುಗಳಿಗೆ ಕೇಳ್ಕೊಳ್ರಿ, ಒಟ್ಟು ಒಂದು 80 ವರ್ಷ ಬದುಕಂಗೆ ಮಾಡಿರಿ, ಕಡೆ 20 ವರ್ಷ ಪಾಲಿಸ್ತೀವಂತ ಅಪ್ಲೈ ಮಾಡಿ. ಅಷ್ಟೇ. ಅದರ ಆಳ, ಅದರ ವಿಶಾಲತೆ, ಅದರ ಅಗಾಧತೆ, ಅದರ ಅದ್ಭುತತೆ ಅಷ್ಟೊಂದಿರುವಾಗ ಹಾಗೆ ನಾವು ಕಲ್ಯಾಣವೆಂಬುದಿನ್ನಾರಿಗೆ ಹೋಗಬಾರದು, ಅಸಾಧ್ಯವಯ್ಯ. ಮತ್ತೊಮ್ಮೆ ಕಲ್ಯಾಣವನ್ನು ಸೃಷ್ಟಿ ಮಾಡ್ತೀವಂದು ಸುಳ್ಳು. ಅವರೇ ಮೊದಲು, ಅವರೇ ಕೊನೆ. ನಾವೇನು ಪ್ರಯತ್ನ ಮಾಡಿದ್ರು, ನಾ ಹೇಳಿದ್ನಲ್ಲ, 35, 40, 50, 60, 70. ಯು ಕ್ಯಾನಾಟ್ ಸ್ಕೋರ್ 100. ಅದಕ್ಕೆ ನೀವು ಹಾಗೆ ರ್ಯಾಂಕ್ ಬರಲಿಕ್ಕೆ, ಡಿಸ್ಟಿಂಕ್ಷನ್ ಬರಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣ.